ವಿಶೇಷವಾಗಿ ಭಾರತ, ಚೈನಾ, ವಿಯೆಟ್ನಾಂ, ಹೊಂಡರಾಸ್, ಮಧ್ಯ ಅಮೇರಿಕಾದ ಹಲವಾರು ದೇಶಗಳು ಇತ್ಯಾದಿಗಳೆಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಶ್ರಮದ ಸುಲಿಗೆ ಆಗ್ತಿರೋದು, ಅಮಾನವೀಯವಾದಂಥ ಅಮಾನುಷವಾದಂಥ ಪರಿಸ್ಥಿತಿನಲ್ಲಿ ಜನ ದುಡಿಮೆ ಮಾಡ್ತಿರೋದು ಗಾರ್ಮೆಂಟ್ ಕ್ಷೇತ್ರದಲ್ಲಿ, ಸಿದ್ಧ ಉಡುಪು ಕ್ಷೇತ್ರದಲ್ಲಿ ಮತ್ತು ಶೂಸು ಇತ್ಯಾದಿ ಕ್ಷೇತ್ರಗಳಲ್ಲಿ. ಪ್ರತಿಯೊಂದು ಇತಿಹಾಸದ ಕಾಲಘಟ್ಟದಲ್ಲೂ ಕೂಡ ಈ ರೀತಿ ಆಳುವವರು ಮತ್ತು ಆಳಿಸ್ಕೊಳ್ಳುವವರು ಅಂತಿರ್ತಾರೆ. ಇವರಿಬ್ಬರ ಮಧ್ಯೆ ನಿರಂತರ ಸಂಘರ್ಷ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಅಶೋಕ್ ಕುಮಾರ್ ಅವರ ಈ ಒಟ್ಟಾರೆ ಅಧ್ಯಯನದ ಧ್ಯೇಯ ಏನಪ್ಪ ಅಂತಂದರೆ, ಏನು ನಡೀತಿದೆ ಈ ಖರೀದಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ, ಯಾವ ಬಗೆಯ ಡೈನಾಮಿಕ್ಸ್ ನಡೀತಾ ಇದೆ ವಿದ್ಯಮಾನ, ಇದು ಮತ್ತೊಮ್ಮೆ ಕಾರ್ಮಿಕ ಚಳವಳಿ ಹುಟ್ಟು ಬರುವುದಕ್ಕೆ ಅವಕಾಶಗಳನ್ನೇನಾದರೂ ಕಲ್ಪಿಸ್ತಿದೆಯಾ? ಕನ್ನಡ ಸಾಹಿತ್ಯ ಹಲವಾರು ವಿಷಯಗಳಲ್ಲಿ ತುಂಬ ಮುಂದಿದೆ. ಇನ್ಫ್ಯಾಕ್ಟ್ ನಾವು ಜ್ಞಾನಪೀಠ ಪ್ರಶಸ್ತಿಗಳ ಮಾನದಂಡದಿಂದ ನೋಡೋದಾದರೆ ಬೇರೆ ಯಾವುದೇ ಭಾಷೆಗಿಂತ ಬಹಳ ಒಂದು ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಮುಂದಿರುವಂಥ ಭಾಷೆ. ಆದರೆ ಭಾಳ ನಿರ್ದಿಷ್ಟವಾಗಿ ಒಂದು ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟರೆ, ಸಮಾಜಶಾಸ್ತ್ರದ ವಿಷಯಗಳಿಗೆ ಸಂಬಂಧಪಟ್ಟರೆ ಬೇರೆ ಭಾಷೆಗಳಿಗೆ ಹೋಲಿಸಿದ್ರೆ ಅಯ್ಯೋ ಇದು ಇಲ್ವಲ್ಲ ನಮ್ಮ ಕನ್ನಡದಲ್ಲಿ ಅಂತ ಅನಿಸುವಂಥ ಒಂದು ವಾತಾವರಣ ಕನ್ನಡದಲ್ಲಿದೆ. ಅದರಲ್ಲೂ ನಿರ್ದಿಷ್ಟವಾಗಿ ಕನ್ನಡದಲ್ಲಿ ರಾಜಕೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಪೊಲಿಟಿಕಲ್ ಎಕಾನಮಿ ಅಂತ ಅಂದ್ಬಿಟ್ಟು ಏನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ರಾಜಕೀಯ ಯಾವ ಬಗೆಯ ಆರ್ಥಿಕತೆಯನ್ನು ಸೃಷ್ಟಿಸುತ್ತದೆ, ನಿರ್ದಿಷ್ಟ ಆರ್ಥಿಕತೆ ಯಾವ ರಾಜಕೀಯಕ್ಕೆ ಕಾರಣ ಆಗುತ್ತೆ, ಯಾವ ಬಗೆಯ ಸಾಮಾಜಿಕ ಶಕ್ತಿಗಳು ಆ ರಾಜಕೀಯ ಆರ್ಥಿಕತೆಯಲ್ಲಿ ಪ್ರಭಾವ ಬೀರ್ತಾರೆ ಇತ್ಯಾದಿಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ವ್ಯವಸ್ಥೆಯನ್ನು ಬದಲಾಯಿಸುವುದಕ್ಕೆ ತುಂಬ ಮುಖ್ಯವಾದಂಥ ಒಂದು ಉಪಕರಣ. ಆ ರಾಜಕೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೃತಿಗಳು ಕನ್ನಡದಲ್ಲಿ ಬಹಳ ಕಡಿಮೆ. ಅದರಲ್ಲೂ ಕೂಡ ಮಾರ್ಕ್ಸ್ವಾದಿ ರಾಜಕೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹುಡುಕ್ತೀವಿ ಅಂತಂದರೆ ಅದು ಇದ್ದಿದ್ದು ಕಡಿಮೆ. ಅಂಥ ಹಲವಾರು ಕೊರತೆಗಳನ್ನು ನೀಗಿಸುವ ರೀತಿಯಲ್ಲಿ ಭಾಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ. ಮೂಲ ಕೃತಿಗಳಿಗಿಂತ ಜಾಸ್ತಿ ಸಾಕಷ್ಟು ಅನುವಾದಗಳು ಮಾಡಿದ್ದಾವೆ. ಬಿ ಆರ್ ಮಂಜುನಾಥ್ ಅವರು, ನಾ ದಿವಾಕರ್ ಅವರು ನಿರಂತರವಾಗಿ ಹಲವಾರು ಅನುವಾದಗಳನ್ನ, ಲೇಖನಗಳನ್ನ ಆ ನಿಟ್ಟಿನಲ್ಲಿ ಮಾಡ್ತಾನೆ ಇದ್ದಾರೆ. ಇನ್ಫ್ಯಾಕ್ಟ್ ಈ ಪುಸ್ತಕದ ಬಗ್ಗೆ ನನಗಿಂತ ಮಂಜುನಾಥ್ ಅವರು, ನಾ ದಿವಾಕರ್ ಅವರೇ ಮಾತಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ದಿವಾಕರ್ ಅವ್ರಿಗೆ ನಿರಾಳವಾಗಿ ಕೂತ್ಕೋಬೇಕು ಅಂತ ಅನಿಸಿತ್ತಂತೆ, ಉಪಸ್ಥಿತರಾಗಿರಬೇಕು ಅಂತೇಳಿ. ಹೀಗಾಗಿ ಉಪಸ್ಥಿತರಿದ್ದಾರೆ. ನಾನು ಬಂದ ತಕ್ಷಣ ಒಂದೇನು ಅಂದ್ಕೊಂಡೆ ಅಂತಂದರೆ, ಯಾವುದೇನಾದರೂ ಆಗಿರ್ಬೋದು, ಮಾರ್ಕ್ಸ್ವಾದ ಹಲವಾರು ವಿಷಯಗಳು ಹೇಳುತ್ತೆ. ಮಾರ್ಕ್ಸ್ವಾದ ಹೇಳುವಂಥ ಒಂದು ಸಾರ್ವತ್ರಿಕ ಸೂತ್ರ ಏನಪ್ಪ ಅಂತಂದರೆ, ಎಲ್ಲವೂ ಬದಲಾಗುತ್ತೆ, ಯಾವುದೂ ಕೂಡ ನಿಂತ ನೀರಲ್ಲ ಅಂಥೇಳಿ. ಬಂದ ತಕ್ಷಣ ಅದು ಸಾಬೀತಾಯಿತು ಅಂತ ನನಗನ್ನಿಸ್ತು. ಯಾಕಂದರೆ ಎಲ್ಲವೂ ಬದಲಾಗುತ್ತೆ. ಅಧ್ಯಕ್ಷರಾದಂಥ ದೊಡ್ಡಿಪಾಳ್ಯ ನರಸಿಂಹಮೂರ್ತಿಯವರು ಬದಲಾಗಿ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಆದ್ದರಿಂದ ನಮಗೆ ಸ್ನೇಹದಿಂದ ಹೇಳ್ತಿದ್ದೀನಿ, ಅವರೇನು ಗಂಭೀರವಾಗಿ ತಗೊಳ್ಳೋಣ ಅಂತ ಅನಿಸುತ್ತೆ. ಯಾಕಂದರೆ ನಮಗೆಲ್ಲರಿಗೂ ಕೂಡ ಅದು ಅನುಭವ. ಹೀಗಾಗಿ ಎಲ್ಲವೂ ಬದಲಾಗುತ್ತೆ. ಅದು ಆ ವಿಶ್ವಾಸವನ್ನು ಇವತ್ತು ನಮಗೆ ಆ ವಿಶ್ವಾಸದೊಂದಿಗೆ ಪ್ರಾರಂಭಿಸ್ಬೋದು ಈ ವಿಷಯವನ್ನು ಅನಿಸುತ್ತೆ. ಸ್ನೇಹಿತರೆ, ಪ್ರಾರಂಭದಲ್ಲಿ ಈ ಮಾರ್ಕ್ಸ್ವಾದ ಮತ್ತು ರಾಜಕೀಯ ಅರ್ಥಶಾಸ್ತ್ರ ಇವುಗಳೆಲ್ಲ ಒಂದು ರೀತಿ ಕಗ್ಗಂಟಾಗಿರೋ ರೀತಿಯಲ್ಲಿದೆ. ಮಾರ್ಕ್ಸ್ವಾದದ ಕನ್ನಡ ಅನುವಾದವನ್ನು ಓದ್ಬಿಟ್ರೆ, ಈ ಹಿಂದೆ ಬರ್ತಿದ್ದಿದ್ದು ರಾದುಗ ಪ್ರಕಾಶನ, ಸೋವಿಯತ್ ಪ್ರಕಾಶನ, ಇವುಗಳನ್ನೆಲ್ಲ ಓದ್ಬಿಟ್ರೆ ಅಯ್ಯಪ್ಪ ಮಾರ್ಕ್ಸ್ವಾದ ಇಷ್ಟೊಂದು ಕಷ್ಟವಾ, ಕ್ರಾಂತಿಗಿಂತ ಕಷ್ಟ ಇದೆಯಲ್ಲ ಇದು ಅನ್ನೋ ಮಟ್ಟಿಗೆ ಇದ್ವು ಕೆಲವಾರು ವಿಷಯಗಳು. ಆದರೆ ಅವು ಅತ್ಯಂತ ಅಗತ್ಯವಾದದ್ದು. ಅದರಲ್ಲೂ ವಿಶೇಷವಾಗಿ ಜಗತ್ತಿನ ಹಲವಾರು ವಿದ್ಯಮಾನಗಳನ್ನು, ಚಾರಿತ್ರಿಕ ವಿದ್ಯಮಾನಗಳನ್ನು ಸಾರ ಸಂಗ್ರಹವಾಗಿ ಅರ್ಥ ಮಾಡಿಕೊಂಡು ಈ ಜಗತ್ತಿನಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯನ್ನು, ಯಾಕಂದರೆ ನಾವಿವತ್ತು ಇಡೀ ಜಗತ್ತು ಹಾದು ಹೋಗ್ತಿರೋದು, ನಾವೆಲ್ಲರೂ ಕೂಡ ಬಂಡವಾಳಶಾಹಿ ವ್ಯವಸ್ಥೆಯ ಬಲಿಪಶುಗಳಾಗಿರೋ ಸಂದರ್ಭದಲ್ಲಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ಬಂಡವಾಳಶಾಹಿ ವ್ಯವಸ್ಥೆ ಎಲ್ಲಿಂದ ಹುಟ್ಟಿತು, ಯಾವ ಕಡೆಗೆ ಹೋಗ್ತಿದೆ, ಇದನ್ನು ಮುರಿಯುವುದು ಹೇಗೆ, ಬದಲಿಸುವುದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆ ನಮ್ಮ ಯಾವ ಚಳುವಳಿಗಳಿರ್ಬೋದು, ಚನ್ನರಾಯಪಟ್ಟಣದಲ್ಲಿ ದೇವನಹಳ್ಳಿಯಲ್ಲಿ ನಡೀತಿರೋ ಭೂ ಹೋರಾಟದಿಂದ ಮೊದಲುಗೊಂಡು ಮಹಿಳಾ ವಿಮೋಚನೆ, ದಲಿತ ವಿಮೋಚನೆ, ಯಾವ ವಿಚಾರಗಳು ಕೂಡ ಈ ವಿಷಯಗಳನ್ನು ನಾವು ಸರಿಯಾಗಿ ಗ್ರಹಿಸಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ವಿಷಯ ಏನಪ್ಪ ಅಂದರೆ ಅದನ್ನು ಹಲವಾರು ಮಾರ್ಕ್ಸ್ವಾದಿ ಉಪಕರಣಗಳ ಮೂಲಕ ತಿಳಿಸಿಕೊಡಬಹುದಾದಂಥ ಮಾರ್ಕ್ಸ್ವಾದಿ ರಾಜಕೀಯ ಅರ್ಥಶಾಸ್ತ್ರ ಜನರಿಗೆ ಎಟ್ಕೋ ಮಟ್ಟದಲ್ಲಿ ಕನ್ನಡದಲ್ಲಿ ಭಾಳ ಕಡಿಮೆ ಆಗಿದೆ. ಈ ಪುಸ್ತಕ ಬಹಳ ಮುಖ್ಯವಾಗಿ ಆ ಥರದ ನಿರ್ದಿಷ್ಟವಾಗಿ ಅದು ನಿರ್ದಿಷ್ಟವಾದಂಥ ವಿಷಯದ ಕುರಿತು ಬರೆದಿರುವಂಥ ಪುಸ್ತಕ. ಅದರ ಬಗ್ಗೆ ನಾನು ಒಂದಷ್ಟು ಮಾತಾಡ್ತೀನಿ ಆಮೇಲೆ. ಆದರೆ
ಒಂದು ಮಾರ್ಕ್ಸ್ವಾದಿ ದೃಷ್ಟಿಯಿಂದ ಜಗತ್ತನ್ನು ನೋಡಿದಾಗ ಹೇಗೆ ವಿಶ್ಲೇಷಣೆಗಳು ಶಕ್ತಿ ಕೊಡುತ್ತೆ, ಬದಲಾವಣೆಯ ಬಗ್ಗೆ ಭರವಸೆಯನ್ನು ಕೊಡುತ್ತೆ ಅಂತ ಈ ಪುಸ್ತಕ ಹೇಳುತ್ತೆ. ಮೊದಲನೇದಾಗಿ ನಾನು ಡಾಕ್ಟರ್ ಅಶೋಕ್ ಕುಮಾರ್ ಅವರಿಗೆ ಇಂಥ ಒಂದು ಪುಸ್ತಕವನ್ನು ಬರೆದಿದ್ದಕ್ಕೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತೀನಿ, ಅಭಿನಂದನೆಗಳನ್ನ ನಾನು ತಿಳಿಸ್ತೇನೆ. ಡಾಕ್ಟರ್ ಅಶೋಕ್ ಕುಮಾರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕು. ಡಾಕ್ಟರ್ ಅಶೋಕ್ ಕುಮಾರ್ ಅವ್ರ ಬಗ್ಗೆ ಆಗಲೇ ಹೇಳಿದ್ರು ಧನಂಜಯ ಅವರು ಲೇಬರ್ ಎಕನಾಮಿಕ್ಸ್, ಪರ್ಟಿಕ್ಯುಲರ್ಲಿ ಎಕನಾಮಿಕ್ಸ್ ಪ್ರೊಫೆಸರು, ಅದರಲ್ಲಿ ಲೇಬರ್ ಎಕನಾಮಿಕ್ಸ್ ಅನ್ನುವಂಥದ್ದು ಅವರ ವಿಶೇಷವಾದಂಥ ಒಂದು ಪರಿಶ್ರಮ. ಬರೀ ಅಷ್ಟು ಮಾತ್ರ ಅಲ್ಲ, ಈ ಪುಸ್ತಕವನ್ನು ಕೂಡ ನೀವು ನೋಡಿದ್ರೆ ಅವರು ಚಿಂತನೆಯನ್ನು ಬರೀ ಒಂದು ಜ್ಞಾನದ ಸಾಧನವಾಗಿ ಅಲ್ಲದೆ ಅದನ್ನು ಬದಲಾವಣೆಯ ಸಾಧನವನ್ನಾಗಿ ಹೇಗೆ ಮಾಡ್ಕೊಳ್ಬೋದು, ಚಿಂತನೆಯನ್ನು ಹೇಗೆ ಪ್ರಯೋಗಿಸ್ಬೋದು ಅಂತೇಳಿ ಒಬ್ಬ ಆ್ಯಕ್ಟಿವಿಸ್ಟ್ ಥಿಂಕರ್ ಆಗಿ ಅವರು ತಮ್ಮನ್ನು ತಾವೇ ಹಲವಾರು ಚಳುವಳಿಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ. ನಿರಂತರವಾಗಿ ಚಳುವಳಿಗಳ ಮೂಲಕ, ಬದುಕಿನ ಮೂಲಕ ಬಂದಂಥ ಜ್ಞಾನವನ್ನು ಒಂದು ವಿವೇಕವನ್ನಾಗಿ ಮಾಡ್ತಾ ಅದನ್ನೊಂದು ಥಿಯರಿಯಾಗಿ ನಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅಂಥ ಒಬ್ಬ ಅಶೋಕ್ ಅವರು ಕನ್ನಡಿಗರು ಮತ್ತು ಕರ್ನಾಟಕಕ್ಕೆ ಸೇರಿದವರು ಅನ್ನೋ ಖುಷಿನೂ ಕೂಡ ನಮಗಿದೆ. ಅಷ್ಟು ಮಾತ್ರ ಅಲ್ಲ, ಅವರ ಇಡೀ ಕುಟುಂಬದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಚೇತನ್ ಅವರು ಬಂದಿದ್ದಾರೆ. ಚೇತನ್ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅಗತ್ಯವೇ ಇಲ್ಲ. ಅವರು ದಿನನಿತ್ಯ ಅವರು ಒಂದಲ್ಲ ಒಂದು ರೀತಿ ತಮಗೆ ಯಾವುದು ಪೆರಿಯಾರ್ವಾದಿ, ಅಂಬೇಡ್ಕರ್ವಾದಿ ತಿಳುವಳಿಕೆ ಅಂತ ಅನಿಸುತ್ತೆ ಮತ್ತು ಯಾವುದು ಸರಿ ಅಂತ ಅನಿಸುತ್ತೆ, ಯಾವುದನ್ನು ತಪ್ಪು ಅನಿಸುತ್ತೆ, ನಿರಂತರವಾಗಿ ಯಾವುದಕ್ಕೂ ಹಿಂಜರಿದೆ ಮುಂದಿಡ್ತಾ ಇದ್ದಾರೆ. ಅಶೋಕ್ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಒಬ್ಬ ಮಾರ್ಕ್ಸ್ವಾದಿ ಹಿನ್ನೆಲೆಯಲ್ಲಿ ಅವರು ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಡಾಕ್ಟರ್ ಅಮರ್ ಕುಮಾರ್ ಅವರು ಮತ್ತು ಡಾಕ್ಟರ್ ಮಂಗಳಾ ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಎಲೆಮರೆ ಕಾಯ್ತಾರ ಅವರು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಕೊಡ್ತಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ. ಸ್ನೇಹಿತರೆ, ಈಗ ನೇರವಾಗಿ ವಿಷಯಕ್ಕೆ ಬರೋದಾದರೆ, ನಾವೆಲ್ಲರೂ ಕೂಡ ಮಾನೋಪಲಿ ಕ್ಯಾಪಿಟಲಿಸಮ್ ಅನ್ನೋದನ್ನು ಇಲ್ಲಿರೋ ಒಂದಷ್ಟು ಜನ ಆದರೂ ಕೇಳಿರ್ತೀವಿ. ಮಾನೋಪಲಿ, ಏಕಸ್ವಾಮ್ಯ, ಹಲವು ಇರುವ ಕಡೆ ಒಂದೇ ಆಗುವಂಥ, ಹಲವು ಏಕವಾಗುವಂಥದ್ದು ಮತ್ತು ಅದಕ್ಕೆ ಎಲ್ಲವನ್ನೂ ಕೂಡ ನಿಯಂತ್ರಿಸುವಂತಹ ಸ್ವಾಮಿತ್ವ, ಅಂದರೆ ಅದರ ಮೇಲೆ ಒಂದು ಅಧಿಕಾರ ಬರುವಂಥದ್ದನ್ನು ನಾವು ಮಾನೋಪಲಿ ಅಂತ ಕರಿತಿದ್ದೇವೆ. ಸಾಮಾನ್ಯವಾಗಿ ಬಂಡವಾಳಶಾಹಿ ವ್ಯವಸ್ಥೆ ಅಂತ ನಾವು ಮಾತಾಡಬೇಕಾದ್ರೆ ಒಬ್ಬ ದೊಡ್ಡ ಉತ್ಪಾದಕ ಇರ್ತಾನೆ, ಹಲವಾರು ಉತ್ಪಾದಕರು. ಬಂಡವಾಳಶಾಹಿ ವ್ಯವಸ್ಥೆಯ ವಿಕಾಸದ ಕ್ರಮದಲ್ಲಿ ಸಾವಿರಾರು ಜನ ಉತ್ಪಾದಕರು ನಿರಂತರವಾಗಿ ಉತ್ಪಾದನೆ ಮಾಡ್ತಾ ಇರಬೇಕಾದ್ರೆ ಅವ್ರ ನಡುವೆ ಸ್ಪರ್ಧೆ ಇರೋ ಕಾರಣಕ್ಕಾಗಿ ಬೆಲೆಗಳು ಅಗ್ಗ ಆಗ್ತಾಯಿತ್ತು. ಆದರೆ ನಿಧಾನವಾಗಿ ಹಲವರು ಇರುವ ಕಡೆ ಕೆಲವರೇ ಆಗ್ತಾ, ಕೆಲವರು ಇರೋ ಕಡೆ ಒಬ್ಬರೇ ಉತ್ಪಾದಕ ಆದಾಗ ಅವರು ಉತ್ಪಾದನೆ ಮಾಡುವಂತಹ ಸರಕಕ್ಕೆ ಅವರು ಇಷ್ಟ ಬಂದಂಥ ಬೆಲೆ ಇಡಬಹುದು. ಆ ಥರ ಮಾನೋಪಲಿಗಳು ಸೃಷ್ಟಿಯಾಗಿದ್ದಾವೆ. ಫ್ರೀ ಮಾರ್ಕೆಟ್ ಅನ್ನುವಂಥದ್ದು, ಫ್ರೀ ಕ್ಯಾಪಿಟಲಿಸಮ್ ಅನ್ನುವಂಥದ್ದು ಇತಿಹಾಸದ ಸಂಗತಿಯೇ ಹೊರತು ಜಗತ್ತಿನಲ್ಲಿ ಆ ಥರ ಫ್ರೀ ಕ್ಯಾಪಿಟಲಿಸಮ್ ಅನ್ನುವಂಥದ್ದಿಲ್ಲ, ಮುಕ್ತ ಮಾರುಕಟ್ಟೆ ಅನ್ನುವಂಥದ್ದಿಲ್ಲ. ಮಾನೋಪಲಿ ಮಾರ್ಕೆಟ್ಗಳೇ ಇದ್ದಾವೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಇದು ಮಾನೋಪ್ಸನಿ ಅನ್ನುವಂತಹ ಒಂದು ಪದ ಪ್ರಾಯಶಃ ಕನ್ನಡದಲ್ಲಿ ಬಹಳ ಅಪರೂಪ. ನಾನು ಕೂಡ ಫಸ್ಟು ಅಶೋಕ್ ಅವ್ರ ಬಾಯಿನಲ್ಲೇ ಕೇಳಿದ್ದು, ಅದಾದ ನಂತರ ಅದ್ರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿದ್ದು. ಈಗ ಮಾನೋಪಲಿನಲ್ಲಿ ಒಬ್ಬನೇ ಮಾರಾಟಗಾರ ಇರ್ತಾನೆ, ಆದ್ದರಿಂದಾಗಿ ಕೊಳ್ಳುವವರು ಎಲ್ಲರೂ ಕೂಡ ಅವನೇ ಹೇಳಿದ ಬೆಲೆಗೆ ಎಲ್ಲವೂ ಕೊಳ್ಳಬೇಕಾಗತ್ತೆ. ಮಾನೋಪ್ಸನಿಯಿಂದ ಹೇಳ್ತಿರೋದು ಖರೀದಿದಾರ ಒಬ್ಬನೇ ಇರ್ತಾನೆ. ಖರೀದಿದಾರ ಒಬ್ಬನೇ ಇರೋದರಿಂದ ಮಾರುಕಟ್ಟೆನಲ್ಲಿ ಉತ್ಪಾದಕರು ಅವ್ರು ಹೇಳಿದ ದರಕ್ಕೆ ಕೊಡಬೇಕಾಗತ್ತೆ. ಇದು ರಿವರ್ಸ್, ಮಾನೋಪಲಿಗೆ ತದ್ವಿರುದ್ಧವಾದದ್ದನ್ನು ಮಾನೋಪ್ಸನಿ ಅಂತ ಅಂದ್ಬಿಟ್ಟು ಕರೀತಾರೆ. ಅದು ಹಲವಾರು ರೀತಿಯಲ್ಲಿದೆ. ಇವತ್ತಿನ ಎಲೆಕ್ಟ್ರಾನಿಕ್ಸ್ ಯುಗದಲ್ಲಿ ನೀವು ಅಮೆಝಾನ್ನ ನೋಡಿದ್ರೆ, ಅಥವಾ ಈಗ ನೀವು ನೈಕಿ ಶೂಗಳು ಅಂತಿದ್ದಾವೆ ಅದನ್ನು ನೋಡಿದ್ರೆ, ಆದಿದಾಸ್ಗಳು ನೋಡಿದ್ರೆ, ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಟೀ ಶರ್ಟ್ಗಳನ್ನಾದರೆ, ವ್ಯಾನ್ ಹ್ಯೂಸೆನ್ ಅನ್ನುವಂತಹ ಬಟ್ಟೆ ಉತ್ಪಾದಕರನ್ನ ನೋಡಿದ್ರೆ, ಅವ್ರದ್ದು ಬ್ರ್ಯಾಂಡ್ ಮಾತ್ರ, ಅವರು ಉತ್ಪಾದನೆ ಮಾಡೋದಿಲ್ಲ. ಜಗತ್ತಿನಾದ್ಯಂತ ಅವರು ಉತ್ಪಾದಕರನ್ನ ಇಟ್ಟಿರ್ತಾರೆ, ಇವರು ಕೊಂಡ್ಕೊಳ್ತಾರೆ. ಒಬ್ಬನೇ ಕೊಂಡ್ಕೊಳ್ಳೋನಾದ್ರಿಂದ ಖರೀದಿ ಮಾಡೋರು ಅವ್ರು ಹೇಳಿದ ಬೆಲೆಗೆ ಅದನ್ನು ಮಾರಬೇಕಾಗತ್ತೆ. ಇಲ್ಲೂ ಕೂಡ ಹಲವಾರು ಜನನ ಕೊಳ್ಳುವವರು ಇದ್ದಾಗ ಮಾರುವವನಿಗೆ ತಾನು ಹೇಳುವ ದರಕ್ಕೆ ಮಾರುವಂತಹ ಅವಕಾಶ ಇರುತ್ತೆ. ಆದರೆ ಇದು ಕೂಡ ಬಂಡವಾಳಶಾಹಿ ತರ್ಕಕ್ಕೆ ಒಳಪಟ್ಟಿರೋದ್ರಿಂದ ಹಲವಾರು ಖರೀದಿದಾರರು ಇರುವಂಥ ಕಡೆ ನಿಧಾನಕ್ಕೆ ಕೆಲವೇ ಖರೀದಿದಾರರು, ಅದನ್ನು ಒಲಿಗೋಪಲಿ ಅಂತ ಕರೀತಾರೆ, ಬಹುಜನರ ಸ್ವಾಮ್ಯ ಇದ್ದ ಕಡೆ ಕೆಲವರ ಸ್ವಾಮ್ಯ ನಿಧಾನಕ್ಕೆ ಏಕಸ್ವಾಮ್ಯ ಆಗುವಂಥದ್ದು ಖರೀದಿನಲ್ಲೂ ಕೂಡ ನಡೆಯುತ್ತೆ.
ನಮಗೆ ಮಾನೋಪಲಿ ಕ್ಯಾಪಿಟಲಿಸಮ್, ಉತ್ಪಾದಕತೆ ದೃಷ್ಟಿನಲ್ಲಿ ಬಂಡವಾಳಶಾಹಿ ಸೃಷ್ಟಿಯಾದಾಗ ಅದರಿಂದಾಗುವ ಪರಿಣಾಮಗಳೇನು, ಬೆಲೆ ಹೆಂಗೆ ಜಾಸ್ತಿ ಆಗುತ್ತೆ, ಹೆಂಗೆ ಅದು ಕೊಳ್ಳುವವರನ್ನು ಹಾಗೂ ಕಾರ್ಮಿಕರನ್ನು ಸುಲಿಯುತ್ತೆ ಇತ್ಯಾದಿಗಳೆಲ್ಲ ನಮಗೆ ಗೊತ್ತಿದೆ. ಬಂಡವಾಳಶಾಹಿ ವ್ಯವಸ್ಥೆಯ ಮೂಲತತ್ವವೇ ಲಾಭ ಎಲ್ಲಿಂದ ಸೃಷ್ಟಿಯಾಗುತ್ತೆ ಅದನ್ನು ಬಹಳ ಚೆನ್ನಾಗಿ ಅಶೋಕ್ ಅವರು ಇಲ್ಲಿ ವಿವರಿಸ್ತಾರೆ. ಲಾಭ ಎಲ್ಲಿ ಸೃಷ್ಟಿಯಾಗುತ್ತೆ? ಲಾಭ ಮಾರ್ಕೆಟ್ನಲ್ಲಿ ಸೃಷ್ಟಿಯಾಗುತ್ತಾ, ಫ್ಯಾಕ್ಟ್ರಿನಲ್ಲಿ ಕಾರ್ಮಿಕರಿಗೆ ಕಡಿಮೆ ಸಂಬಳ ಕೊಡೋದ್ರಿಂದ ಸೃಷ್ಟಿಯಾಗುತ್ತಾ ಅನ್ನೋಂಥದ್ದು ಒಂದು ರಾಜಕೀಯ ಅರ್ಥಶಾಸ್ತ್ರದಲ್ಲಿ ಬಹಳ ಹಳೆಯಾದಂಥ ಒಂದು ವಿವಾದ. ಅದು ಮಾರ್ಕೆಟಲ್ಲಿರುತ್ತೆ, ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಕೊಟ್ಟರೆ ಅದರಿಂದ ಲಾಭ ಬರುತ್ತೆ ಅಂತೇಳಿ. ಆದರೆ ಮೂಲವಾಗಿ ಉತ್ಪಾದನೆ ಮಾಡಬೇಕಾದ್ರೇ ಕಾರ್ಮಿಕರು ಎರಡು ರೀತಿಯ ಬಂಡವಾಳ ಇರುತ್ತೆ. ನೀವು ಕಚ್ಚಾ ವಸ್ತುಗಳಿಗೂ ಕೂಡ ಬಂಡವಾಳ ಹಾಕಬೇಕು, ನೀವು ಕಾರ್ಖಾನೆಗೆ ಬಂಡವಾಳ ಹಾಕಬೇಕು, ಸ್ಥಳಕ್ಕೆ ಬಂಡವಾಳ ಹಾಕಬೇಕು, ಹಾಗೂ ಕಾರ್ಮಿಕರಿಗೆ ಸಂಬಳ ಕೊಡಬೇಕು. ಇದರಲ್ಲಿ ಬದಲಾವಣೆ ಮಾಡುವುದಕ್ಕೆ ಸಾಧ್ಯ ಇರೋದು ಯಾವುದಪ್ಪ ಅಂದರೆ ಕಾರ್ಮಿಕರು ಕೊಡೋ ಸಂಬಳ ಮಾತ್ರ. ಇದು ಮಾರ್ಕ್ಸ್ವಾದದ ಮೂಲ ಅದರ ಆರ್ಥಿಕತೆಯ ನಿಯಮಗಳು. ಯಾಕಂದರೆ ನೀವು ಕಚ್ಚಾ ವಸ್ತು ಕಡಿಮೆ ಮಾಡೋಕ್ಕಾಗೋದಿಲ್ಲ, ರೆಂಟ್ ಕಡಿಮೆ ಮಾಡೋಕ್ಕಾಗೋದಿಲ್ಲ, ಎಲೆಕ್ಟ್ರಿಸಿಟಿ ಕಡಿಮೆ ಮಾಡೋಕ್ಕಾಗೋದಿಲ್ಲ. ನೀವು ಸಂಬಳವನ್ನು ಕಡಿಮೆ ಮಾಡಿದಷ್ಟು ಅಥವಾ ಸುಲಿಗೆಯನ್ನು ಜಾಸ್ತಿ ಮಾಡಿದಷ್ಟು ಕೂಡ ನಿಮಗಿಲ್ಲಿ ಲಾಭ ಜಾಸ್ತಿ ಆಗುತ್ತೆ. ಫಸ್ಟು ಲಾಭ ಹುಟ್ಟುವುದು ಫ್ಯಾಕ್ಟ್ರಿನಲ್ಲೇ, ಅದಾದಮೇಲೆ ಸೂಪರ್ ಪ್ರಾಫಿಟ್ ಅನ್ನೋದು ಮಾರ್ಕೆಟಲ್ಲೂ ಕೂಡ ಹುಟ್ಟುತ್ತೆ ಅನ್ನೋದು ಮಾರ್ಕ್ಸ್ವಾದದ ಒಂದು ಮೂಲ ತಿಳುವಳಿಕೆ. ಹೀಗಾಗಿ ಈ ಒಂದು ವೈರುಧ್ಯ ಇರುತ್ತೆ. ಅದನ್ನೇ ಆಧರಿಸಿ ಮಾರ್ಕ್ಸ್ ಒಂದು ಇಡೀ ಇತಿಹಾಸವನ್ನು ನೀವು ನೋಡಿದಾಗ ಪ್ರತಿಯೊಂದು ಇತಿಹಾಸದ ಕಾಲಘಟ್ಟದಲ್ಲೂ ಕೂಡ ಈ ರೀತಿ ಆಳುವವರು ಮತ್ತು ಆಳಿಸ್ಕೊಳ್ಳೋರು ಅಂತಿರ್ತಾರೆ. ಇವರಿಬ್ಬರ ಮಧ್ಯೆ ನಿರಂತರ ಸಂಘರ್ಷ ಇರುತ್ತೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ನಾವೆಲ್ಲೋ ಆದಿವಾಸಿಗಳಾಗಿದ್ವಿ, ಆದಿವಾಸಿ ಸಮಾಜ ಇತ್ತು, ಆದಿವಾಸಿ ಸಮಾಜದಿಂದ ರಾಜರು ಭೂಮಾಲೀಕರು ಬಂದರು, ಅದಾದಮೇಲೆ ಬಂಡವಾಳಶಾಹಿಗಳು ಬಂದರು. ಈ ಚಲನೆಗೆ ಏನು ಕಾರಣ? ಅದು ತನ್ನಂತೆ ತಾನೇ ಈ ಚಲನೆ ಆಗ್ತಿದೆಯಾ ಅಥವಾ ಈ ಚಲನೆಗೆ ಏನಾದರೂ ಕೂಡ ಒಂದು ಚಾರಿತ್ರಿಕ ನಿಯಮಗಳಿದೆಯಾ? ಇದು ಪ್ರಧಾನವಾಗಿ ತತ್ವಶಾಸ್ತ್ರದಲ್ಲಿ ಮಾರ್ಕ್ಸ್ವಾದ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದು. ಅದರಲ್ಲಿ ಮಾರ್ಕ್ಸ್ ಮುಂದಿಟ್ಟಂಥ ವಿಷಯ ಏನಪ್ಪ ಅಂದರೆ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇತಿಹಾಸದಲ್ಲಿ ಒಂದು ಆಳುವ ವರ್ಗ ಇರುತ್ತೆ, ಆಳಿಸ್ಕೊಳ್ಳುವ ವರ್ಗ ಇರುತ್ತೆ. ಇವರಿಬ್ಬರ ನಡುವೆ ನಿರಂತರ ಸಂಘರ್ಷ ಇರುತ್ತೆ. ಈ ಸಂಘರ್ಷವೇ ಇತಿಹಾಸದಲ್ಲಿ ಚಲನೆಯನ್ನು ತರುತ್ತೆ. ಚಲನೆ ಏನು ಬರುತ್ತೆ? ಭೂಮಾಲೀಕರಿದ್ದಾಗ ಭೂಹೀನ ರೈತರು ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ, ಅದರಿಂದ ಒಡ್ಕೊಂಡು ಬಂದು ಒಂದು ಬಂಡವಾಳಶಾಹಿ ವ್ಯವಸ್ಥೆ ಬರುತ್ತೆ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಒಂದು ಕಡೆ ಮಾಲೀಕ ಇರ್ತಾನೆ, ಇನ್ನೊಂದು ಕಡೆ ಕಾರ್ಮಿಕರು ಇರ್ತಾರೆ. ಇವ್ರ ನಡುವೆ ನಿರಂತರ ಸಂಘರ್ಷ ಇರುತ್ತೆ. ಕಾರ್ಮಿಕರನ್ನ ಸುಲಿದಷ್ಟು ಬಂಡವಾಳಶಾಹಿಗೆ ಲಾಭ, ಬಂಡವಾಳಶಾಹಿ ಸುಲಿಗೆಯನ್ನು ತಡೆದ್ರೇ ಕಾರ್ಮಿಕರು ಬದುಕೋದಕ್ಕೆ ಸಾಧ್ಯ ಆಗುವಂಥದ್ದು. ಇವರ ನಡುವಿನ ಸಂಘರ್ಷದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಇದು ವೈರುಧ್ಯದ ಮೂಲಕ ಚರಿತ್ರೆಯನ್ನು ನೋಡುವಂಥ ಒಂದು ರೀತಿ ಇದೆ. ಅದು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದರಲ್ಲಿ ಮಾರ್ಕ್ಸ್ವಾದ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ. ಅದನ್ನು ಇಟ್ಕೊಂಡು ಡಾಕ್ಟರ್ ಅಶೋಕ್ ಕುಮಾರ್ ಅವರು ಹೆಂಗೆ ನಿರ್ದಿಷ್ಟವಾಗಿ ಖರೀದಿ ಏಕಸ್ವಾಮಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ, ಅಂದರೆ ಖರೀದಿದಾರರು ಕೆಲವರು ಅಥವಾ ಒಬ್ಬರೇ ಇದ್ದು ಉತ್ಪಾದಕರು ಇದ್ದಾಗ ಇದೆಲ್ಲವೂ ಕೂಡ ಜಾಗತಿಕ ಮಟ್ಟದಲ್ಲಿ ಉತ್ಪಾದನೆ ಆಗ್ತಿರಬೇಕಾದ್ರೆ ಆ ಸಂಬಂಧಗಳು ಹೇಗಿರುತ್ತೆ ಮತ್ತು ಇಂಥ ಕಡೆ ಕೆಲಸ ಮಾಡುವಂಥವರ ಪರಿಸ್ಥಿತಿ ಹೆಂಗೆ ಬದಲಾಗ್ಬೋದು? ಯಾಕಂದರೆ ಇಡೀ ಬಂಡವಾಳಶಾಹಿ ಇತಿಹಾಸದಲ್ಲಿ ನೀವು ಸ್ವೆಟ್ ಶಾಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಬಹುಶಃ ನೀವು ಅದನ್ನು ಕೇಳಿರ್ತೀರಿ. ಅದನ್ನು ಕನ್ನಡದಲ್ಲಿ ವಿವರಣಾತ್ಮಕವಾಗಿ BR ಮಂಜುನಾಥ್ ಅವರು ಬೆವರನ್ನು ಬಸಿಯುವ ಕೂಡು ದೊಡ್ಡಿಗಳು ಅಂತ ಅಂದ್ಬಿಟ್ಟು ಮಂಜುನಾಥ್ ಅವರು ಮಾಡಿದ್ದಾರೆ. ನಾದಿವಾಕರ್ ಅವರು ಅದನ್ನು ಬೆವರಿನ ಅಂಗಡಿಗಳು ಅಂತ ಮಾಡ್ತಾರೆ. ಎರಡೂ ಕೂಡ ಸರಿ, ಬಟ್ ವಿವರಣಾತ್ಮಕವಾದಂಥ ಈ ಅರ್ಥ ಏನಿದೆ, ಕೂಡು ದೊಡ್ಡಿಗಳು ಅಂದರೆ ಪ್ರಾರಂಭದಲ್ಲಿ ಒಬ್ಬ ಬಂಡವಾಳ ಹೂಡಿದವನಿಗೆ ಲಾಭ ಜಾಸ್ತಿ ಬರಬೇಕು ಅಂತಂದರೆ ಅವನು ಉತ್ಪಾದನೆ ಜಾಸ್ತಿ ಮಾಡಬೇಕು. ಉತ್ಪಾದನೆ ಜಾಸ್ತಿ ಮಾಡಿದ್ದಕ್ಕೆ ಕಾರ್ಮಿಕರಿಗೆ ಜಾಸ್ತಿ ಸಂಬಳ ಕೊಟ್ಟರೆ ಅವನ ಲಾಭದ ಅಂಶ ಕಡಿಮೆ ಆಗುತ್ತೆ. ಹೀಗಾಗಿ ಸಾಧ್ಯವಾದಷ್ಟು ಲಾಭವನ್ನು ಕಡಿಮೆ ಮಾಡಿ ಹೆಚ್ಚಿಗೆ ಸುಲಿಯುವುದು ಹೇಗೆ? ಇಡೀ ಇಂಗ್ಲೆಂಡ್ನಲ್ಲಿ ಮತ್ತು ಎಲ್ಲೆಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಪ್ರಾರಂಭದಲ್ಲಿ ಬಂತು ಅಲ್ಲಿ ಕಾರ್ಮಿಕರ ಪರಿಸ್ಥಿತಿ ಹೇಗಿತ್ತು ಅಂತ ಭಾಳಷ್ಟು ಜನ ಅಧ್ಯಯನ ಮಾಡಿದ್ದಾರೆ. ವಿಶೇಷವಾಗಿ ಜಾರ್ಜ್ ಥಾಮ್ಸನ್ ಅಂತವರೆಲ್ಲ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಕೂಡು ದೊಡ್ಡಿಗಳು 15 ಗಂಟೆ 12 ಗಂಟೆ ಕೆಲಸ ಮಾಡೋರು, ಉಸಿರಾಡೋಕ್ಕೆ ಅಲ್ಲಿ ಜಾಗ ಇರೋದಿಲ್ಲ, ಅವ್ರಿಗೆ ವಾರದಲ್ಲಿ ರಜಾ ಇರೋದಿಲ್ಲ, ದುಡಿದ್ರೇ ನಾಳೆ ಹೊತ್ತಿನ ಬದುಕು. ಇಂಥ ರೀತಿಯಲ್ಲಿ ಅವ್ರ ಹತ್ರ ಹೆಚ್ಚಿಗೆ ಉತ್ಪಾದನೆ ಮಾಡಿಸಿದಷ್ಟು ಕೂಡ ಲಾಭ ಮಾಡುವಂಥ ಕೂಡು ದೊಡ್ಡಿಗಳಿವೆ, ಬೆವರನ್ನು ಬಸಿಯುವಂತಹ ಕೂಡು ದೊಡ್ಡಿಗಳು. ಇಂಥ ಬೆವರನ್ನು ಬಸಿಯುವ ಕೂಡು ದೊಡ್ಡಿಗಳು ವಿಶೇಷವಾಗಿ ಸಿದ್ಧ ಉಡುಪು ಕಾರ್ಖಾನೆಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ಈ ನೈಕಿ ಶೂ, ಆದಿದಾಸು, ಟೀ ಶರ್ಟ್ಗಳು ಜಾಗತಿಕವಾಗಿ ಉತ್ಪಾದನೆ ಮಾಡುವಂಥ ಈ ಫ್ಯಾಕ್ಟ್ರಿಗಳಲ್ಲಿ ಅತಿ ಹೆಚ್ಚಿರುತ್ತೆ.
ಇನ್ಫ್ಯಾಕ್ಟ್ ಅಶೋಕ್ ಅವರ ಅತ್ಯಂತ ಕಾಳಜಿ, ಅದನ್ನು ಬಿ ಆರ್ ಮಂಜುನಾಥ್ ಅವರು, ನಾದಿವಾಕ್ ಅವರು ಸ್ಪಷ್ಟವಾಗಿ ಅವರ ಮುನ್ನುಡಿಗಳಲ್ಲಿ ಗುರುತಿಸ್ತಾರೆ. ಯಾಕೆ ಈ ಅಧ್ಯಯನ ಮಾಡಿದ್ದಾರೆ ಅಶೋಕ್ ಅವರು ಅಂದರೆ, ವಿಶೇಷವಾಗಿ ಭಾರತ, ಚೈನಾ, ವಿಯೆಟ್ನಾಂ, ಹೊಂಡರಾಸ್, ಮಧ್ಯ ಅಮೇರಿಕಾದ ಹಲವಾರು ದೇಶಗಳು ಇತ್ಯಾದಿಗಳೆಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಶ್ರಮದ ಸುಲಿಗೆ ಆಗ್ತಿರೋದು, ಅಮಾನವೀಯವಾದಂಥ ಅಮಾನುಷವಾದಂಥ ಪರಿಸ್ಥಿತಿನಲ್ಲಿ ಜನ ದುಡಿಮೆ ಮಾಡ್ತಿರೋದು ಗಾರ್ಮೆಂಟ್ ಕ್ಷೇತ್ರದಲ್ಲಿ, ಸಿದ್ಧ ಉಡುಪು ಕ್ಷೇತ್ರದಲ್ಲಿ ಮತ್ತು ಶೂಸು ಇತ್ಯಾದಿ ಕ್ಷೇತ್ರಗಳಲ್ಲಿ. ಇಲ್ಲಿ ಒಂದು ಸ್ವೆಟ್ ಶಾಪ್ ಥರ ಪರಿಸ್ಥಿತಿ ಇದೆ, ಕೂಡು ದೊಡ್ಡಿಯಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ಇಲ್ಲಿ ಹೋರಾಟ ಮಾಡೋದು ಕೂಡ ಕಷ್ಟ ಇರುತ್ತೆ. ಯಾಕಂದರೆ ಒಂದೆರಡು ವಿವರಣೆಗಳನ್ನು ಕೊಡ್ತಾರೆ ಅವರು. ಉದಾಹರಣೆ, ನಾವೊಂದು ಟೀ ಶರ್ಟ್ ತೊಗೊಳ್ತೀವಿ. ಒಂದು ಟೀ ಶರ್ಟ್ನ ಬೆಲೆ ₹1000 ಅಂತ ಇಟ್ಕೊಳ್ಳಿ. ಅಂದರೆ ಬ್ರ್ಯಾಂಡ್ ಓನರ್ ಒಬ್ಬವನು ವ್ಯಾನ್ ಹ್ಯೂಸೆನ್ನೋ ಆದಿದಾಸೋ ಯಾರ್ದೋ ಒಂದು ಟೀ ಶರ್ಟ್ ಇರುತ್ತೆ. ಆ ಬ್ರ್ಯಾಂಡ್ನ ನಾವು ₹1000 ತೊಗೊಳ್ತೀವಿ ಅಂತ ಇಟ್ಕೊಳ್ಳೋಣ. ಆ ₹1000ನಲ್ಲಿ ಸುಮಾರು ₹750 ಬ್ರ್ಯಾಂಡ್ನ ಓನರ್ಗೆ ಮತ್ತು ರಿಟೇಲರ್ಗೆ ಹೋಗುತ್ತೆ, ಚಿಲ್ಲರೆ ಅಂಗಡಿ ಮಾಲೀಕನಿಗೆ ಹೋಗುತ್ತೆ. ಉಳಿಯೋದು ₹250. ಆ ₹250ನಲ್ಲಿ ಸುಮಾರು ₹120 ಇಂಪೋರ್ಟ್ ಟ್ಯಾಕ್ಸ್ಗೆ ಹೋಗುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ಗೆ ಹೋಗುತ್ತೆ. ಉಳಿಯೋದು ₹130. ಈ ₹130ನಲ್ಲಿ ₹85 ಕಚ್ಚಾ ವಸ್ತುಗಳಿಗೆ ಹೋಗುತ್ತೆ. ಆ ಕಚ್ಚಾ ವಸ್ತುಗಳಿಗೆ ಹೋದರೆ ಇನ್ನು ಉಳಿಯೋದು ₹45. ₹45ನಲ್ಲಿ ಸುಮಾರು ₹15 ಲೇಬಲಿಂಗ್ಗೆ, ಪ್ಯಾಕೇಜ್ಗೆ ಹೋಗುತ್ತೆ. ಉಳಿಯೋದು ₹30. ಆ ₹30ನಲ್ಲಿ ₹6.25 ಆ ಫ್ಯಾಕ್ಟ್ರಿ ಉತ್ಪಾದಕ ತನಗೆ ಲಾಭಕ್ಕೆ ಇಟ್ಕೋತಾನೆ. ಇನ್ನು ₹22.25 ಕಾರ್ಮಿಕರು ಸಿಗುತ್ತೆ. 500 ಜನ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಒಬ್ಬ ಕಾರ್ಮಿಕನಿಗೆ ಒಂದು ಟೀ ಶರ್ಟಲ್ಲಿ ಸಿಗೋದು 4 ಪೈಸೆ. ಇದನ್ನು ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ 4 ಪೈಸೆ ಕಾರ್ಮಿಕನಿಗೆ ಸಿಗುತ್ತೆ, ಉತ್ಪಾದಕನಿಗೆ ₹6.25 ಅಂದರೆ 150 ಪಟ್ಟು ಅಲ್ಲಿ ಮ್ಯಾನುಫ್ಯಾಕ್ಚರರ್ಗೆ ಸಿಗುತ್ತೆ. ಮಾಲೀಕನಿಗೆ, ಉತ್ಪಾದಕನಿಗೆ ಸಿಗೋವಂಥ 125 ಪಟ್ಟು ಬ್ರ್ಯಾಂಡ್ ಓನರ್ಗೆ ಸಿಗುತ್ತೆ. ಒಬ್ಬ ಕಾರ್ಮಿಕನಿಗೆ 4 ಪೈಸೆ ಅಂತಂದರೆ ಒಬ್ಬ ಬ್ರ್ಯಾಂಡ್ ಓನರ್ಗೆ ₹750 ಅಂತಂದರೆ ಯಾವ ಪ್ರಮಾಣದ ಸುಲಿಗೆ ಎಲ್ಲ ಆಗುತ್ತೆ ಅನ್ನೋದು ನೋಡ್ಬೋದು. ಇಲ್ಲಿ ಅಶೋಕ್ ಅವರು ಪ್ರತಿಪಾದಿಸೋದೊಂದೇನಪ್ಪ ಅಂದರೆ, ಈ 4 ಪೈಸೆಗೆ ಕೆಲಸ ಮಾಡಿದ್ರೆ ಇವನಿಗೆ ಬರೀ ₹6.25 ಇದೆ ಮ್ಯಾನುಫ್ಯಾಕ್ಚರರ್ಗೆ ಲಾಭ. ಈ ಫ್ಯಾಕ್ಟ್ರಿನಲ್ಲಿ ನೀವು ಇಲ್ಲ 4 ಪೈಸೆ ಅಲ್ಲ ನನಗೆ 10 ಪೈಸೆ ಕೊಡಿ ಅಂತ ಅಂದ್ಬಿಟ್ಟು ನೀವು ಹೋರಾಟ ಮಾಡಿದ್ರೆ ಅವನಿಗೆ ₹6.25ನಲ್ಲಿ ಬರೀ 50 ಪೈಸೆ ಉಳ್ಕೊಳ್ಳುತ್ತೆ. ಅವನು ಉಳ್ಕೊಂಡ್ರೆ ಅವ್ನು ರೆಂಟ್ ಕಟ್ಟೋದು, ಅವ್ನ ಲಾಭನೂ ಅವ್ನು ಮಾಡೋಕ್ಕಾಗೋದಿಲ್ಲ. ಸೊ ಅಂಥ ಕಡೆ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಏನಾದರೂ ಅಲ್ಲಿ ಹೋರಾಟ ಮಾಡ್ತಾರೆ ಕಾರ್ಮಿಕರು ಅಂತಂದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಆ ಫ್ಯಾಕ್ಟ್ರಿ ಓನರ್ಗಳು ಆ ಜಾಗ ಖಾಲಿ ಮಾಡಿ ಎಲ್ಲಿ ಕಾರ್ಮಿಕರು ಹೋರಾಟ ಆಗೋದಿಲ್ಲವೋ ಅಂಥ ಕಡೆ ಶಿಫ್ಟ್ ಮಾಡಿಬಿಡ್ತಾರೆ. ಸ್ಪೇಷಿಯಲ್ ಫ್ಲೆಕ್ಸಿಬಿಲಿಟಿ ಅನ್ನೋ ಪದವನ್ನು ಬಳಸ್ತಾರೆ ಅವರು. ಅಂದರೆ ಜಾಗವನ್ನೇ, ಸ್ಥಳಗಳನ್ನೇ ಬದಲಾಯಿಸಿ ಕಾರ್ಮಿಕ ಶಕ್ತಿಯನ್ನು, ಅವರ ಚೌಕಾಸಿ ಶಕ್ತಿಯನ್ನು ಮುರಿಯೋ ರೀತಿ ಮಾಡ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ಅಶೋಕ್ ಕುಮಾರ್ ಅವರ ಈ ಒಟ್ಟಾರೆ ಅಧ್ಯಯನದ ಧ್ಯೇಯ ಏನಪ್ಪ ಅಂತಂದರೆ, ಏನು ನಡೀತಿದೆ ಈ ಖರೀದಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ, ಯಾವ ಬಗೆಯ ಡೈನಾಮಿಕ್ಸ್ ನಡೀತಾ ಇದೆ ವಿದ್ಯಮಾನ, ಇದು ಮತ್ತೊಮ್ಮೆ ಕಾರ್ಮಿಕ ಚಳುವಳಿ ಹುಟ್ಟು ಬರುವುದಕ್ಕೆ ಅವಕಾಶಗಳನ್ನೇನಾದರೂ ಕಲ್ಪಿಸ್ತಿದೆಯಾ, ಇದು ಸ್ವೆಟ್ ಶಾಪ್ ಅಂತ ಏನು ಕರಿತೀವಿ ಅದಕ್ಕೆ ಒಂದು ಅಂತ್ಯವನ್ನು ಹೇಳ್ಬೋದಾ. ಅವರ ಅಧ್ಯಯನದಲ್ಲಿ ನಾವು ಹೆಚ್ಚು ಕಡಿಮೆ ಅವರ ಇಡೀ ಪುಸ್ತಕದ ಟೈಟ್ಲ್ ಏನಪ್ಪ ಅಂತಂದರೆ, ಏಕಸ್ವಾಮ್ಯ ಖರೀದಿ ಬಂಡವಾಳಶಾಹಿ ಮತ್ತು ಗ್ಲೋಬಲ್ ಅದೇನು ಹೇಳ್ತಾರೆ, ಇನ್ ದಿ ಏಜ್ ಆಫ್ ಕೂಡು ದೊಡ್ಡಿಗಳು ಅಸ್ತಂಗತವಾಗುತ್ತಿರುವಂತಹ ಕಾಲದಲ್ಲಿ ಈ ಮಾನೋಸ್ಪನಿ ಕ್ಯಾಪಿಟಲಿಸಮ್ ಹೆಂಗೆ ಕೆಲಸ ಮಾಡ್ತಿದೆ, ಅಸ್ತಂಗತವಾಗುತ್ತಿರೋ ಹೊತ್ತು ಅವರ ಪ್ರಕಾರ ಕೂಡು ದೊಡ್ಡಿಗಳು ಅಸ್ತಂಗತವಾಗ್ತಿದೆ. ಯಾಕಂತಂದರೆ ಈ ಬಂಡವಾಳಶಾಹಿ, ಖರೀದಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳು ಬಂದಿದೆ. ಕಾರ್ಮಿಕರು ಈ ಬದಲಾವಣೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಎಲ್ಲಿ, ಹೇಗೆ, ಯಾವ ಬಗೆಯ ನೆಟ್ವರ್ಕ್ಗಳನ್ನು ಕಟ್ಕೊಂಡು ಹೋರಾಟ ಮಾಡಿದ್ವಿ ಅಂತ ಮಧ್ಯಪ್ರವೇಶ ಮಾಡಿದ್ರೆ ಕೆಲವು ಜಯಗಳು ಸಿಗ್ತವೆ ಅನ್ನೋದು ಇವರ ತಾತ್ಪರ್ಯ. ಅದಕ್ಕಾಗಿ ಅವರು ನಿರ್ದಿಷ್ಟವಾಗಿ 3 ದೇಶಗಳಲ್ಲಿ ಈ ಹೋರಾಟಗಳು ಹೆಂಗೆ ಜಯವನ್ನು ಸಾಧಿಸೋದು ಮತ್ತು ಅದು ಹೆಂಗೆ ಖರೀದಿ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳನ್ನು ತರ್ತಿದೆ ಅನ್ನೋದನ್ನು ವಿವರಿಸ್ತಾರೆ. ಇನ್ಫ್ಯಾಕ್ಟ್ ಅದರಲ್ಲಿ ನನಗೆ ಬಹಳ ಮೆಚ್ಚುಗೆಗೆ ಪಾತ್ರವಾಗಿದ್ದಂಥ ವಿಷಯ ಏನಪ್ಪ ಅಂದರೆ, ನಾವು ಹಲವಾರು ಹೋರಾಟಗಳಿಗೆ ಹೋಗ್ತೀವಿ, ಬರ್ತೀವಿ, ಪಾಂಪ್ಲೆಟ್ಗಳು ಬರಿತೀವಿ. ಆದರೆ ಇವರ ಇಡೀ ಥೀಸಿಸ್ಗೆ ಕಾರಣವಾಗಿರೋದೇನಪ್ಪ ಅಂತಂದರೆ, ಕರ್ನಾಟಕದ ರಾಮನಗರದ ಅರವಿಂದ್ ಮಿಲ್ಸ್ 2014ರಲ್ಲಿ 2012-15 ನಡುವೆ ಅವರು ರಾಮನಗರದಲ್ಲಿ ಅರವಿಂದ್ ಮಿಲ್ಸ್ ಅಂತ ಇದೆ, ಅದು ಜಗತ್ತಿನ ಪ್ರಾಯಶಃ ಅತಿ ದೊಡ್ಡ ಡೆನಿಮ್ ಜೀನ್ಸ್, ದೊಡ್ಡಪಾಳ್ಯ ಡೆನಿಮ್ ಜೀನ್ಸ್ನ ಉತ್ಪಾದನೆ ಮಾಡುವಂತಹ ಒಂದು ದೊಡ್ಡ ಕಾರ್ಖಾನೆ ಅದು. ಅಲ್ಲಿ 1000 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅಲ್ಲಿ ಉಗ್ರಾಣ ಇದೆ, ಅದೊಂದು ದೊಡ್ಡ ವೇರ್ ಹೌಸ್.
ಅಲ್ಲಿ ಕಾರ್ಮಿಕರಿಗೂ ಅಲ್ಲಿದ್ದಂಥ ಅರವಿಂದ್ ಅದನ್ನು ಅವರು ಉತ್ಪಾದನೆ ಮಾಡೋದು ಬೇರೆ ಇನ್ನೊಂದು ದೊಡ್ಡ ಬ್ರ್ಯಾಂಡ್ಗಳಿಗೆ ಅದನ್ನು ಅವರು ಮಾರಾಟವನ್ನು ಮಾಡ್ತಾರೆ. ಅರವಿಂದ್ ಕುಮಾರ್ಗೆ ಒಂದು ಬ್ರ್ಯಾಂಡ್ ಇಲ್ಲ, ಅರವಿಂದ್ ಕುಮಾರ್ ಮಿಲ್ಸ್ಗೆ, ಅವರು ಸಪ್ಲೈಯರ್ಸ್ ಅಷ್ಟೇ. ಅದು ಈ ಮಾರಾಟ ಮಾಡುವಂಥದ್ರಲ್ಲಿ ಉಗ್ರಾಣದಲ್ಲಿ ಒಂದು ಗಲಾಟೆ ಆದಾಗ ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಯಾಕಂದರೆ ಕೂಡಲೇ ಅಲ್ಲಿ ಹಲವಾರು ಜನ, ಇವತ್ತು ಪ್ರತಿಭಾ ಅವರು ಕೂಡ ಬರಬೇಕಾಗಿತ್ತು, ಪ್ರತಿಭಾ ಮತ್ತು ಜಯರಾಮ್ ಅಂತೇಳಿ ಗಾರ್ಮೆಂಟ್ ವರ್ಕರ್ಸ್ ಟ್ರೇಡ್ ಯೂನಿಯನ್ನ ನಾಯಕರು, ಅವ್ರ ಜೊತೆ ನಿರಂತರವಾಗಿ ಅವರು ಸಂಪರ್ಕ ಇಟ್ಕೊಂಡು ತಾವು ಖುದ್ದಾಗಿ ರಾಮನಗರಕ್ಕೆ ಹೋಗಿ, ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯ ಸಿದ್ಧ ಉಡುಪು ಕಾರ್ಖಾನೆಯ ಯೂನಿಯನ್ನಿಂದ ಒಬ್ಬರು ಬಂದಿರ್ತಾರೆ, ಅವ್ರಿಗೆ ಇವರು ಅನುವಾದ ಮಾಡೋಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ 3 ದಿವಸ ಹಗಲು ರಾತ್ರಿ ಅನುವಾದ ಮಾಡಬೇಕಾದ್ರೆ ಅವರೇನು ಅನ್ಕೊಂಡಿರ್ತಾರೆ, ಬ್ರ್ಯಾಂಡ್ ಓನರ್ ಬಂದ ಅಂತಂದರೆ ಇನ್ನು ಸಪ್ಲೈಯರ್ ಕುಸಿದು ಬಿದ್ದ. ಬ್ರ್ಯಾಂಡ್ ಓನರ್ ಹೇಳ್ದಂಗೆ ಕೇಳಬೇಕಲ್ಲ ಸಪ್ಲೈಯರು, ಯಾಕಂದರೆ ಎಲ್ಲ ಖರೀದಿ ಮಾಡೋದು ಬ್ರ್ಯಾಂಡ್ ಓನರೇ. ಸೊ ಅವ್ರು ಹೇಳ್ದಂಗೆ ಭಾಗಶಃ ಈ ಬ್ರ್ಯಾಂಡ್ ಓನರ್ ಕೇಳ್ತಾನೆ. ಬ್ರ್ಯಾಂಡ್ ಓನರ್ ಇವತ್ತು ಬೈದ್ಬಿಟ್ಟು ಇವ್ರಿಗೆ, ನೋಡಪ್ಪ ಜಗತ್ತಿನಲ್ಲಿ ಮಾನ ಮರ್ಯಾದೆ ಪ್ರಶ್ನೆ, ಅವ್ರು ಹೇಳ್ದಂಗೆ ಕೊಟ್ಬಿಡು ಅಂತ ಹೇಳ್ತಾನೆ ಅಂತಂದ್ಬಿಟ್ಟು ಇವ್ರು ನಿರೀಕ್ಷೆ ಮಾಡಿದರು. ಆದರೆ ಇವ್ರ ನಿರೀಕ್ಷೆಗೆ ತದ್ವಿರುದ್ಧವಾದ ಒಂದಾಯಿತು. ಏನಾಯ್ತಪ್ಪ ಅಂತಂದರೆ, ಆ ಸರಬರಾಜುದಾರ ಬ್ರ್ಯಾಂಡ್ ಓನರ್ನು ಕೂಡ ಅವ್ರ ಮಾತನ್ನು ಕೇಳದೆ ತನ್ನ ಮಾತನ್ನೇ ನಡೆಸ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟ. ಆಗ ಅವ್ರಿಗೊಂದು ಪ್ರಶ್ನೆ ಹುಟ್ಟುತ್ತೆ ಅಶೋಕ್ ಕುಮಾರ್ ಅವ್ರಿಗೆ, ಈ ಬ್ರ್ಯಾಂಡ್ ಓನರ್ಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಸಾಮಾನ್ಯವಾಗಿ ಈ ಗ್ಲೋಬಲ್ ವ್ಯಾಲ್ಯೂ ಚೈನ್ನಲ್ಲಿ ಜಾಗತಿಕ ಮೌಲ್ಯ ಬಂಧ ಅಂತ ಅಂದ್ಬಿಟ್ಟು ಅನುವಾದ ಮಾಡಿದ್ದಾರೆ ಇವರು. ಅದರಲ್ಲಿ ಏನಿರುತ್ತೆ, ಒಬ್ಬ ಕಾರ್ಮಿಕ ಅವನು ತನ್ನ ಶ್ರಮದ ಮೂಲಕ ಒಂದು ಮೌಲ್ಯ ಕೊಡ್ತಾನೆ, ಸಪ್ಲೈಯರು ಅದನ್ನು ಬ್ರ್ಯಾಂಡ್ ಮಾಡಿ ಬ್ರ್ಯಾಂಡಿಗೆ ಕಳಿಸ್ತಾನೆ, ಒಬ್ಬ ಬ್ರ್ಯಾಂಡ್ ಓನರು, ಸಪ್ಲೈಯರು, ವರ್ಕರು, ಇದು ಈ ಗ್ಲೋಬಲ್ ಚೈನ್. ಈ ಗ್ಲೋಬಲ್ ಚೈನ್ನಲ್ಲಿ ಬ್ರ್ಯಾಂಡ್ ಓನರು ಹೆಚ್ಚು ಲಾಭ ಮಾಡ್ತಾನೆ, ಅವನು ಇದರ ಸಾಮ್ರಾಟ. ಅದಕ್ಕೆ ಅಧೀನವಾಗಿರೋನು ಸರಬರಾಜುದಾರ ಸಪ್ಲೈಯರು, ಅದಕ್ಕೆ ಅಧೀನವಾಗಿರೋನು ಕಾರ್ಮಿಕ. ಹೀಗಿರಬೇಕಾದ್ರೆ ಕಾರ್ಮಿಕಂಗೂ ಸರಬರಾಜುದಾರಿಗೂ ಘರ್ಷಣೆ ಬಂದು ದೊಡ್ಡ ಸಾಮ್ರಾಟನೇ ಬಂದು ಬೈತಾನೆ ಅಂತಂದರೆ ಸರಬರಾಜುದಾರ ಈಲ್ಡ್ ಆಗಬೇಕಲ್ವಾ? ಈಲ್ಡ್ ಆಗಲಿಲ್ಲ ಯಾಕೆ ಅಂತ ಪ್ರಶ್ನೆ ಅವ್ರಿಗೆ ವಾಪಸ್ಸು ಬೆಂಗಳೂರಿಗೆ ಬರ್ತಾ ಆ ಪ್ರಶ್ನೆ ತಲೆಯಲ್ಲಿ ಕಾಡಕ್ಕೆ ಶುರುವಾಗುತ್ತೆ. ಆವಾಗ ಅವರು ಅಧ್ಯಯನ ಮಾಡ್ತಾರೆ. ಚೈನಾದಲ್ಲಿ UN ಅನ್ನುವಂತಹ ಒಂದು ಅತಿ ದೊಡ್ಡ ಇದೆ ನೈಕ್ ಶೂ ಉತ್ಪಾದನೆ ಮಾಡುವಂಥ ಕಂಪ್ನಿ. ಒಂದು ಅಂದಾಜಿನ ಪ್ರಕಾರ ಅವರು ಸುಮಾರು 3 ಕೋಟಿ ಶೂಸ್ಗಳನ್ನು ಉತ್ಪಾದನೆ ಮಾಡ್ತಾರೆ. ಅದೇ ರೀತಿ ಹೊಂಡುರಾಸ್ನಲ್ಲಿ ಟೀ ಶರ್ಟ್ಗಳನ್ನು ಉತ್ಪಾದನೆ ಮಾಡ್ತಾರೆ ಇಡೀ ಜಗತ್ತಿಗೆ, ಹಾಗೂ ಅರವಿಂದ್ ಮಿಲ್ಸ್. ಈ 3 ಕಡೆ ಹೋರಾಟಗಳು ಮತ್ತು ಅಲ್ಲಿ ಸಪ್ಲೈಯರ್ಗಳು, ಇವರು 3 ಜನ ಸಪ್ಲೈಯರ್ಸ್. ಉದಾಹರಣೆಗೆ ಕರ್ನಾಟಕದ ಅರವಿಂದ್ ಮಿಲ್ಸು, ಚೈನಾದ UN ಮತ್ತು ಹೊಂಡುರಾಸ್ನಲ್ಲಿ ಫ್ರೂಟ್ ಆಫ್ ದಿ ಲೂಮ್ ಅನ್ನುವಂತಹ ಒಂದು ಕಂಪನಿ. ಈ 3 ಜನ ಸಪ್ಲೈಯರ್ಸು ಜಾಗತಿಕ ಬ್ರ್ಯಾಂಡ್ಗಳಿಗೆ ಉತ್ಪಾದನೆ ಮಾಡೋರು. ಈ 3 ಕಡೆ ಈ ಸಪ್ಲೈಯರ್ಗಳು ಬ್ರ್ಯಾಂಡ್ ಓನರ್ ಹೇಳಿದ ಮಾತನ್ನು ಕೇಳದಿರ ಅಥವಾ ಅವ್ರು ಹೇಳಿದಂತೆ ಯಥಾವತ್ ಜಾರಿಗೆ ತರದಿರ ಕಾರ್ಮಿಕ ಶಕ್ತಿಯನ್ನು ದಮನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಕೆಲವು ಕಡೆ ನಿರ್ದಿಷ್ಟವಾಗಿ ವಿವರಿಸ್ತಾರೆ ಅವರು, ಈ 3 ಕಡೆ ಕಾರ್ಮಿಕರು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಹೋರಾಟವನ್ನು ಕಟ್ಟಿ ಕೆಲವು ಜಯಗಳನ್ನು ಪಡ್ಕೊಳ್ತಾರೆ. ಸಂಪೂರ್ಣ ಜಯ ಸಾಧ್ಯ ಆಗೋದಿಲ್ಲ, ಅದು ಬೇರೆಯೇ ವಿಷಯ. ಇದು ಹೆಂಗೆ ಸಾಧ್ಯ ಆಯಿತು ಅನ್ನುವುದು ಇವರ ಅಧ್ಯಯನದ ವಸ್ತು. ಇದರಲ್ಲಿ ಅವರು 2 ತರ್ಕಗಳನ್ನು ಇಡ್ತಾರೆ. ಬಂಡವಾಳಕ್ಕೊಂದು ತರ್ಕ ಇರುತ್ತೆ, ಕಾರ್ಮಿಕ ಶಕ್ತಿ ಬೆಳೆಯೋದಕ್ಕೊಂದು ತರ್ಕ ಇರುತ್ತೆ. ಈ ಖರೀದಿ ಬಂಡವಾಳಶಾಹಿನಲ್ಲಿ ಬಂಡವಾಳಶಾಹಿಗಿರುವಂಥ ತರ್ಕ ಏನು? ಅದು ಸಾಧ್ಯವಾದಷ್ಟು ಹೆಚ್ಚಿಗೆ ಲೂಟಿ ಮಾಡಿದಷ್ಟು ವಿಜ್ಞಾನದ ಮೇಲೆ, ತಂತ್ರಜ್ಞಾನದ ಮೇಲೆ ಅದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಮತ್ತು ಅದನ್ನು ಜಾಸ್ತಿ ಮಾಡ್ಬೋದು. ಅಕಸ್ಮಾತ್ ಏನಾದರೂ ಸವಾಲು ಬಂತು ಅಂದರೆ ಅವ್ರಿಗಿರೋದು 2 ದಾರಿ. ಒಂದು, ಜಾಗ ಖಾಲಿ ಮಾಡೋದು, ಬೇರೆ ಕಡೆ ಬೇರೆ ದೇಶಕ್ಕೆ ಹೋಗ್ಬಿಡುವಂಥದ್ದು. ಅದು ಮೊದಲು 1970ರಿಂದ 2015 ತನಕ ದೊಡ್ಡ ಮಟ್ಟದಲ್ಲಿ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ಮಲ್ಟಿ ಫೈಬರ್ ಅಗ್ರಿಮೆಂಟ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಉತ್ತರ ಗೋಳಾರ್ಧ ಅಂತ ಕರೀತಾರೆ. ಅಂದರೆ ಶ್ರೀಮಂತ ದೇಶಗಳು ತಮ್ಮ ದೇಶಗಳಲ್ಲಿರೋ ಫ್ಯಾಕ್ಟ್ರಿಗಳು ಬಡ ದೇಶಗಳಿಗೆ ಹೋಗಬಾರ್ದು ಅಂಥೇಳಿ, ವಿಶೇಷವಾಗಿ ಸಿದ್ಧ ಉಡುಪು ಶೂ ಉತ್ಪಾದನೆಯ ಕಾರ್ಖಾನೆಗಳು ಬಡ ದೇಶಗಳಿಗೆ ಹೋಗಬಾರ್ದು ಅಂಥೇಳಿ ಮಲ್ಟಿ ಫೈಬರ್ ಅಗ್ರಿಮೆಂಟ್ ಮಾಡಿಕೊಂಡು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರುವಂತಹ ಈ ಸಿದ್ಧ ಉಡುಪು ಇರ್ಬೋದು, ಶೂಗಳಿಗೆ ಒಂದು ಪ್ರಮಾಣಾತ್ಮಕ ನಿರ್ಬಂಧ, ಕ್ವಾಂಟಿಟೇಟಿವ್ ರೆಸ್ಟ್ರಿಕ್ಷನ್ ಹಾಕಬೇಕು ಅಂತಂದರು. ಬಟ್ ಆಮೇಲೆ ಇಡೀ ಬಂಡವಾಳಶಾಹಿನಲ್ಲೇ ವ್ಯವಸ್ಥೆಯಲ್ಲಿ ಬಂದಿದ್ದೇನು, ಯಾವಾಗ ಶ್ರೀಮಂತ ದೇಶಗಳಲ್ಲಿ ಕಾರ್ಮಿಕರಿಗೆ ಸಿಕ್ಕಾಪಟ್ಟೆ ಸಂಬಳ ಕೊಡಬೇಕು, ಪರಿಸರ ಕಾನೂನುಗಳನ್ನು ಅನುಸರಿಸಬೇಕು, ಲೇಬರ್ ಸ್ಟ್ಯಾಂಡರ್ಡ್ಸ್ನ ಅನುಸರಿಸಬೇಕು, ಇದರಿಂದ ಲಾಭ ಕಡಿಮೆ ಅಂತ ಗೊತ್ತಾದಾಗ ಜಾಗತೀಕರಣ ಅನ್ನುವಂಥ ಒಂದು ಹೊಸ ವಿದ್ಯಮಾನಕ್ಕೆ ತಮ್ಮನ್ನು ತಾವು ತೆರ್ಕೊಂಡ್ರು. ನಿಮ್ಗೆ ಅವೆಲ್ಲ ಗೊತ್ತಿದೆ. ಜಾಗತೀಕರಣ ಅಂತಂದರೆ ಇಡೀ ಬಂಡವಾಳಕ್ಕೆ ಯಾವುದೇ ದೇಶದ ಗಡಿಯ ಹಂಗಿಲ್ಲದೆ ಅದು ಹೋಗಬೇಕು, ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕು, ಅಲ್ಲೆಲ್ಲ ಕಾನೂನುಗಳನ್ನು ರದ್ದು ಮಾಡಬೇಕು. ಮಲ್ಟಿ ಫೈಬರ್ ಅಗ್ರಿಮೆಂಟು 2015 ತನಕ ಸಿದ್ಧ ಉಡುಪು ಕ್ಷೇತ್ರದಲ್ಲಿ ಅದಕ್ಕೆ ಅಡ್ಡಿ ಮಾಡ್ತಿತ್ತು. 2005ರ ನಂತರ ಮಲ್ಟಿ ಫೈಬರ್ ಅಗ್ರಿಮೆಂಟು ರದ್ದಾಯಿತು. ರದ್ದಾದ ಮೇಲೆ ವಿಶೇಷವಾಗಿ ಯುರೋಪ್ ಮತ್ತು ಅಮೇರಿಕಾದಲ್ಲಿದ್ದಂಥ ಬೃಹತ್ ಮಟ್ಟದ
ಸಿದ್ಧ ಉಡುಪು ಕಾರ್ಖಾನೆಗಳು ಬೇರೆ ದೇಶಗಳಿಗೆ ಹೋದವು. ಅದರಲ್ಲಿ ವಿಶೇಷವಾಗಿ ಹೋದದ್ದು ಚೈನಾ, ವಿಯೆಟ್ನಾಂ, ಸ್ವಲ್ಪ ಮಟ್ಟಿಗೆ ಇಂಡಿಯಾ ಹಾಗೂ ಮಧ್ಯ ಅಮೇರಿಕಾದ ದೇಶಗಳಿಗೆ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆದವು. ಹೀಗಾದಾಗ ಪ್ರಾರಂಭದಲ್ಲಿ ಏನಾಯಿತು, ಖರೀದಿದಾರ ಒಬ್ಬ ಬ್ರ್ಯಾಂಡ್ ಓನರ್ ಇದ್ದಾನೆ. ಆ ಬ್ರ್ಯಾಂಡ್ ಓನರ್ಗೆ ಭಾರತದಲ್ಲಿ ಒಂದು ಹಂತದಲ್ಲಿ ಸುಮಾರು 500-600 ಜನ ಸಪ್ಲೈಯರ್ಸ್ ಹುಟ್ಕೊಂಡ್ರು. ಒಬ್ಬನೇ ಬ್ರ್ಯಾಂಡ್ ಓನರು, 600 ಜನ ಸಪ್ಲೈಯರ್ಸ್. ಒಬ್ಬ ಹೇಳ್ತಾನೆ ಒಂದು ಟೀ ಶರ್ಟ್ನ ನಾನು ಬರೀ 50 ರೂಪಾಯಿ ಕೊಡ್ತೀನಿ ಅಂತಾನೆ, ಇನ್ನೊಬ್ಬ 100 ರೂಪಾಯಿ ಕೊಡ್ತೀನಿ ಅಂತಾನೆ. ಯಾಕಂದರೆ ಅವ್ರ ನಡುವೆ ಸ್ಪರ್ಧೆ ಇರೋದರಿಂದ ಆ ಸ್ಪರ್ಧೆಯ ಲಾಭವನ್ನು ಈ ಖರೀದಿದಾರ ಬಳಸ್ಕೊಂಡ. ಇದನ್ನು ಡಿಗ್ರಿ ಆಫ್ ಮೊನೋಸ್ಪನಿ ಪವರ್ ಅಂತ ಅವ್ರು ಕರೀತಾರೆ. ಅಂದರೆ ಏಕಸ್ವಾಮಿ ಖರೀದಿ ಶಕ್ತಿ. ಆ ಡಿಗ್ರಿ ಎಷ್ಟು? ಸಪ್ಲೈಯರ್ಸ್ಗಳಲ್ಲಿ ಸ್ಪರ್ಧೆ ಇದ್ದಷ್ಟು ಕೂಡ ನನಗೆ ಹೆಚ್ಚಿಗೆ ಲಾಭ ಬರೋದು ಜಾಸ್ತಿ. ನಿಧಾನಕ್ಕೇನಾಗುತ್ತೆ, ಸಪ್ಲೈಯರ್ಗಳು ತಮ್ಮ ಲಾಭವನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ತಮ್ಮ ಫ್ಯಾಕ್ಟ್ರಿಗಳಲ್ಲಿ ತಂತ್ರಜ್ಞಾನವನ್ನು ಜಾಸ್ತಿ ಮಾಡ್ಕೋಬೇಕು, ಅಥವಾ ಬೇರೆ ಬೇರೆ ಬಗೆಯ ಕಾರ್ಮಿಕರಿಗೆ ಜಾಸ್ತಿ ಸಂಬಳ ಕೊಡದೇ ಇರೋ ರೀತಿಯನ್ನು ಅನುಸರಿಸಬೇಕು. ಅದನ್ನು ಅನುಸರಿಸಬೇಕು ಅಂದರೆ ಸಿಕ್ಕಾಪಟ್ಟೆ ಬಂಡವಾಳ ಬೇಕು. ಯಾರಿಗೆ ಬೇರೆ ಬೇರೆ ಮೂಲದ ಬಂಡವಾಳಗಳಿದೆ, ನಿಧಾನಕ್ಕೆ ಆ ಬಂಡವಾಳಗಳೆಲ್ಲ ಹೋಗಿ 600-700 ಜನ ಸಪ್ಲೈಯರ್ಸ್ ಇರೋ ಕಡೆ ನಿಧಾನಕ್ಕೆ 10-20 ಸಪ್ಲೈಯರ್ಸ್ಗಳಾದರು. ಇದನ್ನು ಅಶೋಕ್ ಕುಮಾರ್ ಅವರು ಕನ್ಸಾಲಿಡೇಷನ್ ಅಂತಾರೆ. ಹರಡಿ ಹಂಚಿ ಹೋಗಿದ್ದಂಥ ಬಂಡವಾಳಶಾಹಿ ವ್ಯವಸ್ಥೆಗಳಲ್ಲಿ, ಈ ಸಪ್ಲೈಯರ್ಸ್ಗಳಲ್ಲಿ ನಿಧಾನಕ್ಕೆ ಅದು ಕನ್ಸಾಲಿಡೇಟ್ ಆಗಿ 50 ಇರೋದ್ರ ಬದಲು 600 ಇರೋದ್ರ ಬದಲು 20 ಆಯಿತು. 20 ಆದಾಗ ಏನಾಗುತ್ತೆ, ಅವರು ವಿಶೇಷವಾಗಿ ದೊಡ್ಡ ಮಟ್ಟದ ಫ್ಯಾಕ್ಟ್ರಿಗಳನ್ನ ಮಾಡ್ತಾರೆ. ಆವಾಗ ಪ್ರಾರಂಭದಲ್ಲಿ ಎಷ್ಟಿರ್ತದೆ, 50 ಜನ ಇರ್ತಾರೆ. ಕೂಡು ದೊಡ್ಡಿಗಳಂಥ ರೂಪದಲ್ಲಿ ಯಾವುದೇ ರೀತಿಯಾದಂಥ ಸೌಲಭ್ಯ ಇಲ್ಲದಿರುವಂಥ ಸಂದರ್ಭಗಳಲ್ಲಿ ಉತ್ಪಾದನೆ ಮಾಡ್ತಿರ್ತಾರೆ. ಈಗೇನಾಗುತ್ತೆ, ಅವ್ರ ಹತ್ರ ಲಾಭ ಸಂಚಯ ಜಾಸ್ತಿ ಆಗಿದೆ, ದೊಡ್ಡ ಮಟ್ಟದ ಫ್ಯಾಕ್ಟ್ರಿಗಳನ್ನ ಇಟ್ಕೋಬೋದು. ಉದಾಹರಣೆಗೆ ಅರವಿಂದ್ ಮಿಲ್ಸ್ ಅನ್ನೋದು ತುಂಬ ದೊಡ್ಡ, ಕರ್ನಾಟಕದಲ್ಲಿ ಗೋಕುಲ್ದಾಸು ಇತ್ಯಾದಿಗಳಿದ್ದಂತೆ ಅರವಿಂದ್ ಮಿಲ್ಸ್ ಕೂಡ ತುಂಬ ದೊಡ್ಡ ಫ್ಯಾಕ್ಟ್ರಿ. ಇನ್ಫ್ಯಾಕ್ಟ್ ಚೈನಾದ UN ಬಗ್ಗೆ ಅವ್ರು ಹೇಳೋದೇನಪ್ಪ ಅಂದರೆ, UN ಫ್ಯಾಕ್ಟ್ರಿ ಸುಮಾರು 60,000 ಕಾರ್ಮಿಕರಿಗೆ ಅದು ಕೆಲಸ ಕೊಟ್ಟಿತ್ತಂತೆ. ಅಂದರೆ ಹೆಚ್ಚು ಕಡಿಮೆ ಇಡೀ ಊರೇ UN ಉತ್ಪಾದಕೆ. ಉತ್ಪಾದನೆಯಲ್ಲಿ ಹಲವಾರು ಭಾಗಗಳಿರ್ತವೆ. ಪ್ರಾರಂಭದಲ್ಲಿ ಏನು ಮಾಡ್ತಿದ್ರು, ಉತ್ಪಾದನೆಯಲ್ಲಿ ಈಗ ಒಂದು ಸಿದ್ಧ ಉಡುಪು ಅಂತಂದರೆ ಬಟ್ಟೆ ಕತ್ತರಿಸೋದು, ಬಟ್ಟೆಗೆ ಡಿಸೈನ್ ಮಾಡುವಂಥದ್ದು, ಇಸ್ತ್ರಿ ಮಾಡೋದು, ದಾಸ್ತಾನು ಮಾಡೋದು, 10-15 ಕೆಲಸ ಇದ್ದರೆ ಒಂದೊಂದು ಕೆಲಸನ ಒಬ್ಬೊಬ್ಬರು ಕೊಡ್ತಾಯಿದ್ರು. ನಿಧಾನಕ್ಕೆ ಸರಬರಾಜುದಾರರು ಏನು ಮಾಡಿದ್ರು, 10 ಕೆಲಸಗಳನ್ನು ಒಂದೇ ಚಾವಣಿ ಕೆಳಗಡೆ ಮಾಡೋದಕ್ಕೆ ಬಂದರೆ ಲಾಭ ಜಾಸ್ತಿ ಅಂತಂದರು. ಆ ಲಾಭ ತರೋದಕ್ಕೆ ಬೇಕಾಗಿರೋ ಬಂಡವಾಳ ನಿಧಾನಕ್ಕೆ ಸಿಗ್ತವ್ರ ಹತ್ರ. ಆಮೇಲೆ ಒಂದೇ ಚಾವಣಿ ಕೆಳಗಡೆ ಮಾಡಿದ್ರು. ಒಂದೇ ಚಾವಣಿ ಅಡಿ ಮಾಡಿದಾಗ ಅವ್ರ ಲಾಭ ಜಾಸ್ತಿ ಆಯಿತು. ಅಶೋಕ್ ಕುಮಾರ್ ಅವರು ಹೇಳೋದು, ಎಲ್ಲರೂ ಇದನ್ನು ಮಾತ್ರ ಹೇಳಿದ್ರು, ಸಪ್ಲೈಯರ್ಗಳಿಗೆ ಲಾಭ ಜಾಸ್ತಿ ಆಯಿತು ಅಂತ ಹೇಳಿದ್ರು. ಆದರೆ ಸಪ್ಲೈಯರು ಬಯಸದ ಇನ್ನೊಂದು ವಿದ್ಯಮಾನ ನಡೀತು. ಏನು ವಿದ್ಯಮಾನ ನಡೀತು? ಕೂಡು ದೊಡ್ಡಿಗಳ ರೂಪದಲ್ಲಿ 10 ಜನ 20 ಜನ ಮಾತ್ರ ಕೆಲಸ ಮಾಡ್ತಿದ್ದಂಥ ಒಂದು ಕಾಲಘಟ್ಟ ಕಳೆದು ಸಾವಿರಾರು ಜನ ಕಾರ್ಮಿಕರು ಒಂದೇ ಕಡೆ ಕೆಲಸ ಮಾಡೋ ಥರ ಆಯಿತು. ಸಾವಿರಾರು ಕಾರ್ಮಿಕರು ಒಂದೇ ಸಪ್ಲೈಯರ್ ಕಡೆ ಕೆಲಸ ಮಾಡೋಕ್ಕಾದಾಗ ಆತ ಒಂದು 60 ಎಕರೆನೋ 100 ಎಕರೆನೋ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ಯಂತ್ರಗಳನ್ನು ಹಾಕಿದಾಗ ಕಾರ್ಮಿಕರು ಏನಾದರೂ ಸ್ಟ್ರೈಕ್ ಮಾಡಿದ್ರೆ ಮೊದಲು ಬರೀ ಒಂದು 10, 20, 30 ಹೊಲಿಗೆ ಯಂತ್ರಗಳು ಅದನ್ನೆಲ್ಲ ಒಂದು ಲಾರಿಗೆ ಹಾಕೊಂಡ ಬೇರೆ ಕಡೆ ಹೋಗ್ಬೋದಾಗಿತ್ತು. ಈಗ ಹಂಗಾಗಲ್ಲ. ಈಗ ದೊಡ್ಡ ತಂತ್ರಜ್ಞಾನ, ಬೃಹತ್ತಾದಂಥ ವ್ಯವಸ್ಥೆ, ದೊಡ್ಡ ಉಗ್ರಾಣ. ಉದಾಹರಣೆಗೆ ಅರವಿಂದ್ ಮಿಲ್ಸ್ ರಾಮನಗರದಲ್ಲಿ ದೊಡ್ಡ ಉಗ್ರಾಣ. ಇದನ್ನು ಹಾಗೆ ಸಲೀಸಾಗಿ ಸ್ಥಳಾಂತರ ಮಾಡೋಕ್ಕೆ ಬರಲ್ಲ. ಇದು ಬಂಡವಾಳ ಖರೀದಿ ಬಂಡವಾಳಶಾಹಿ ಅದರ ನಿರೀಕ್ಷೆಗೆ ಅದರ ಆಸೆಗೆ ಮೀರಿ ಬೆಳೆದಂಥ ಒಂದು ವಿದ್ಯಮಾನ. ಈ ವಿದ್ಯಮಾನ ಕಾರ್ಮಿಕರಿಗೆ ಕೂಡುದೊಡ್ಡಿಯ ಸಂದರ್ಭದಲ್ಲಿ ಇದ್ದಂಥ ಹಲವಾರು ಅನಾನುಕೂಲತೆಗಳನ್ನು ನಿವಾರಿಸುತ್ತೆ ಅನ್ನೋದು ಇವರ ಥೀಸಿಸ್. ಕೂಡುದೊಡ್ಡಿ ಸಂದರ್ಭದಲ್ಲಿದ್ದಾಗ ತಂತ್ರಜ್ಞಾನ ಕಡಿಮೆ, ಸಂಬಳ ಕಡಿಮೆ, ಮಾಲೀಕನಿಗೆ ಲಾಭವೂ ಕಡಿಮೆ. ನೀವು ಅಕಸ್ಮಾತ್ 4 ಪೈಸೆ ಬೇಡ 10 ಪೈಸೆ ಕೊಡು ಅಂತ ನೀವು ಸ್ಟ್ರೈಕ್ ಮಾಡಿದ್ರೆ ಅವ್ನು ಬಾಗಿಲಾಕಬೇಕು. ಇಲ್ಲ ಹಂಗಲ್ಲ. ಇಲ್ಲವನು ಹೆಚ್ಚು ಕಡಿಮೆ ಬ್ರ್ಯಾಂಡ್ ಓನರ್ ಯಾವ ಥರ ಲಾಭ ಮಾಡ್ತಿದ್ದಾನೆ ಇವನು ಅಷ್ಟು ಲಾಭ ಮಾಡ್ತಿದ್ದಾನೆ. ಅಷ್ಟು ಲಾಭ ಸಂಗ್ರಹ ಆಗಿದೆ. ನೀವಿಲ್ಲೀಗ ಸ್ಟ್ರೈಕ್ ಮಾಡ್ಬೋದು. ಸ್ಟ್ರೈಕ್ ಮಾಡಬೇಕು ಅಂದರೆ 10 ಜನ 20 ಜನ ಮಾಡೋಕ್ಕಾಗೋದಿಲ್ಲ. ಕನಿಷ್ಠ 1000 ಜನ ಬೇಕು. 1000 ಜನ ಈಗ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಒಂದೇ ಚಾವಣಿ ಕೆಳಗಡೆ. ಅದನ್ನೇ ಮಾರ್ಕ್ಸ್ ಭಾಳ ಹಿಂದಿನಿದ್ರಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ತನ್ನ ಗೋರಿಯನ್ನು ತಾನೇ ತೋಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಹೇಳಿ. ಆವಾಗ ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ಅಥವಾ ಮ್ಯಾನ್ಯುಫ್ಯಾಕ್ಚರಿಂಗ್, ಮ್ಯಾನು ಅಂತಂದರೆ ಮ್ಯಾನ್ಯುಯಲ್, ಮನುಷ್ಯರೇ ಯಂತ್ರಗಳನ್ನು ಬಿಟ್ಟು ಉತ್ಪಾದನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಗುಡಿ ಕೈಗಾರಿಕೆಗಳಿದ್ದಂಥ ಸಂದರ್ಭದಲ್ಲಿ ಶತ್ರು ಒಬ್ಬನೇ ಇದ್ದರೂ ಕೂಡ ಶತ್ರು ಒಬ್ಬನೇ ಅನ್ನೋ ಪ್ರಜ್ಞೆ ಬರ್ತಿರಲಿಲ್ಲ. ಯಾಕಂದರೆ ಬಿಡಿಬಿಡಿಯಾಗಿ ಎಲ್ಲೆಲ್ಲೋ ನಾವು ದುಡಿಮೆ ಮಾಡ್ತಾಯಿದ್ವಿ. ಆದರೆ ಫ್ಯಾಕ್ಟರಿ ಅನ್ನೋ ವ್ಯವಸ್ಥೆ ಬಂದಾಗ
ಒಂದೇ ಬಗೆಯ ಸಂಕಷ್ಟಕ್ಕೆ, ಶೋಷಣೆಗೆ ಗುರಿಯವ್ರನ್ನೆಲ್ಲ ಇದೇ ಬಂಡವಾಳಶಾಹಿ ಮಾಲೀಕ ಲಾಭದ ಕಾರಣಕ್ಕಾಗಿ ಅವ್ರನ್ನೆಲ್ಲ ಒಟ್ಟಿಗೆ ತರ್ತಾನೆ. ಬಟ್ ಅವನ ಗೋರಿನೂ ಅವನೇ ತೋಡ್ಕೊಳ್ತಾನೆ. ಯಾಕಂದರೆ ಇವರೆಲ್ಲ ಒಂದಾಗುವುದಕ್ಕೆ, ಸಂಘಟನೆ ಕಟ್ಟುವುದಕ್ಕೆ, ಪ್ರತಿರೋಧ ಮಾಡುವುದಕ್ಕೆ ಅವಕಾಶಗಳು ಹುಟ್ಟು ಬರುತ್ತೆ ಅನ್ನುವಂಥದ್ದು ಮಾರ್ಕ್ಸ್ವಾದದ ಹಳೆ ಥೀಸಿಸ್ಸು. ಅದನ್ನು ಇವರು ಇಲ್ಲಿ ಅನ್ವಯಿಸಿ ಇದಕ್ಕೆ ಈ 3 ಉದಾಹರಣೆಗಳನ್ನು ಕೊಡ್ತಾರೆ. ಮೊದಲನೇದು ಅವರು ಚೈನಾದ UN ಉದಾಹರಣೆಯನ್ನು ಕೊಡ್ತಾರೆ. ಚೈನಾದು ಒಂದು ನಿರ್ದಿಷ್ಟವಾದಂಥ ಒಂದು ವಿಶೇಷ ಸಂದರ್ಭ. ಇನ್ಫ್ಯಾಕ್ಟು ತನ್ನ ಗೋರಿಯನ್ನು ತಾನೇ ತೋಡ್ಕೊಳ್ಳುತ್ತೆ ಅನ್ನೋದಕ್ಕೂ ಬೇರೆ ಸಂದರ್ಭದಲ್ಲಿ ನಿಜ ಆಗಿದೆಯೋ ಸುಳ್ಳೋ ಗೊತ್ತಿಲ್ಲ. ಅಮೇರಿಕಾ ಮತ್ತು ಚೈನಾ ವಿಷಯದಲ್ಲಂತೂ ಅದು ಅಕ್ಷರಶಃ ನಿಜವಾಗಿದೆ. ಯಾಕಂದರೆ ಇಡೀ ಜಗತ್ತು ಕಮ್ಯುನಿಸ್ಟ್ ಚೈನಾವನ್ನು ವಿರೋಧಿಸ್ತಿದ್ದಂಥ ಕಾಲದಲ್ಲಿ ಅಲ್ಲಿ ನಿಧಾನಕ್ಕೆ ಮಾರುಕಟ್ಟೆ ರೀತಿಯ ಸುಧಾರಣೆಗಳನ್ನು ಡೆಂಗ್ ಶಾಪಿಂಗ್ ತಂದಾಗ, ಅದು ವಿಸ್ತೃತವಾಗಿ ಬೆಳೆಯೋಕ್ಕೆ ಶುರುವಾದಾಗ ವಿಶ್ವ ವಾಣಿಜ್ಯ ಮಾರುಕಟ್ಟೆಗೆ ಸದಸ್ಯತ್ವವನ್ನು ಶಿಫಾರಸು ಮೂಲಕ ಕೊಡಿಸಿದ್ದೇ ಅಮೇರಿಕಾ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಹಾಗೂ ಅಮೇರಿಕಾದ ಬಹುಪಾಲು ಸಂಸ್ಥೆಗಳು ಹೋಗ್ಬಿಟ್ಟು ಈಗ ಚೈನಾದಲ್ಲೇ ಉತ್ಪಾದನೆಯನ್ನು ಮಾಡ್ತವೆ. ಯಾಕಂತಂದರೆ ಚೈನಾ ಒಂದು ಅಥಾರಿಟೇರಿಯನ್ ಆದಂಥ, ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಿಗೆ ಅವಕಾಶವಿರೋದಂಥ ಒಂದು ಅಥಾರಿಟೇರಿಯನ್ ಸ್ಟೇಟ್. ಕಮ್ಯುನಿಸಮ್ ಅನ್ನುವ ಹೆಸರಿನಲ್ಲಿದ್ದರೂ ಕೂಡ ಒಂದು ಅಥಾರಿಟೇರಿಯನ್ ಸ್ಟೇಟ್ ಇದೆ ಮತ್ತು ಬೃಹತ್ತಾದಂಥ ಕಾರ್ಮಿಕ ಶಕ್ತಿ ಇದೆ. ಚೈನಾ ಏನು ಮಾಡ್ತು, 1990ರ ನಂತರ ವಿಶೇಷವಾಗಿ ತನ್ನ ಕಾರ್ಮಿಕರ ಗುಣಮಟ್ಟವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೂಡಿಕೆಯನ್ನು ಜಾಸ್ತಿ ಮಾಡ್ತು. ಹೀಗಾಗಿ ಅಂತಾರಾಷ್ಟ್ರೀಯ ಹೂಡಿಕೆದಾರರಿಗೆ ಚೈನಾದಲ್ಲಿ ಕಾರ್ಮಿಕ ಕಾನೂನುಗಳು ಇಲ್ಲದಿರುವುದು, ಅಗ್ಗದ ದರಕ್ಕೆ ಸಂಪನ್ಮೂಲಗಳು ಸಿಗುವುದು, ಅಗ್ಗದ ದರಕ್ಕೆ ಕಾರ್ಮಿಕರು ಸಿಗುವುದು, ಕಾರ್ಮಿಕರ ಹೋರಾಟಗಳು ಬಹಳ ಅಪರೂಪವಾಗುವಂತಹ ಒಂದು ದಮನಕಾರಿ ವ್ಯವಸ್ಥೆ ಇರುವಂಥದ್ದು. ಇವೆಲ್ಲವೂ ಕೂಡು ಬಂದಾಗ ಇಡೀ ಚೈನಾ ಒಂದು ಜಗತ್ತಿನ ಫ್ಯಾಕ್ಟ್ರಿ ಆಯಿತು. ಅದರಿಂದ ತಡವಾಗಿ ಭಾರತದಲ್ಲಿ 91ರ ನಂತರ ಅದೇ ಮಾದರಿಯ ನವ ಉದಾರವಾದಿ ನೀತಿ ಬಂತು. ನಾವು ಫ್ಯಾಕ್ಟ್ರಿ ಆಗೋದ್ರ ಬದಲು ನಾವು ಆಫೀಸ್ಗಳಾದ್ವಿ, ಕಚೇರಿಗಳಾದ್ವಿ. ಅದನ್ನೇ ಬರೀತಾರೆ ಅವರು. ಜಗತ್ತಿನ ಕಚೇರಿ ನಾವು, ಜಗತ್ತಿನ ಫ್ಯಾಕ್ಟ್ರಿ ಚೈನಾ ಆಯಿತು. ಇದಾದಾಗ ಮೊದಲು ಇದೇ ಪ್ರಕ್ರಿಯೆ ಅಲ್ಲೂ ಕೂಡ ನಡೀತು. 10 ಹಲವರಿದ್ದರು. ನಿಧಾನಕ್ಕೆ UN ಅನ್ನುವ ಸಂಸ್ಥೆ ಯಾವ ಪ್ರಮಾಣದಲ್ಲಿ ಬೆಳೀತು ಅಂತಂದರೆ 60,000 ಕಾರ್ಮಿಕರು ಒಂದೇ ಹಳ್ಳಿನಲ್ಲಿ, ಎಲ್ಲ ಬಗೆಯ ಉತ್ಪಾದನಾ ಅಂಶಗಳು ಕೂಡ ಒಂದೇ ಚಾವಣಿ ಕೆಳಗಡೆ ನಡೆದು. ಅಲ್ಲಿ ಹೋರಾಟ ಆಗೋದಕ್ಕೆ ಇನ್ನೂ ಕೆಲವು ಅಂಶಗಳು ಇನ್ನೂ ಆಳವಾಗಿ ಅಧ್ಯಯನ ಮಾಡ್ತಾರೆ. ಯಾಕಂದರೆ ಇಲ್ಲಿ ಅಶೋಕ್ ಕುಮಾರ್ ಅವರ ಮುಖ್ಯವಾದಂಥ ಆಶಯ ಏನಪ್ಪ ಅಂದರೆ, ಯಾತಕ್ಕೆ ಕೆಲವು ಕಡೆ ಸಂಭವಿಸ್ತು, ಕೆಲವು ಕಡೆ ಸಂಭವಿಸಲಿಲ್ಲ. ಯಾಕಂದರೆ ಈ ಪುಸ್ತಕದ ಬಗ್ಗೆ ಹಲವಾರು ವಿಮರ್ಶೆಗಳು ಬಂದಿದ್ದಾವೆ. ಮಾನೋಪ್ಸನೀಯ ಸಂದರ್ಭವೇ ಜಗತ್ತಿನಾದ್ಯಂತ ಇರಬೇಕಾದ್ರೆ ಕೆಲವು ಕಡೆ ಮಾತ್ರ ಯಾಕೆ ಹೋರಾಟ ಬರುತ್ತೆ, ಎಲ್ಲ ಕಡೆ ಹೋರಾಟ ಯಾಕೆ ಬರಲಿಲ್ಲ, ಇದರ ನಿರ್ದಿಷ್ಟತೆ ಏನು? ಚೀನಾದಲ್ಲಿ ಮಾತ್ರ ಯಾಕೆ UN ಹೋರಾಟ ಬಂತು? ಹೊಂಡುರಾಸ್ನಲ್ಲಿ ಮಾತ್ರ ಯಾಕೆ ಒಂದಷ್ಟು ಜಯ ಸಾಧಿಸೋಕ್ಕೆ ಸಾಧ್ಯ ಆಯಿತು? ಅರವಿಂದ್ ಕುಮಾರ್ ಮಿಲ್ಸಲ್ಲಿ ಮಾತ್ರ ಯಾಕೆ ಜಯ ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂದಾಗ ಅದರ ಕೆಲವು ನಿರ್ದಿಷ್ಟತೆಗಳಿಗೆ ಹೋಗ್ತಾರೆ. ಅದಕ್ಕೆ ಆ ದೇಶದ ನಿರ್ದಿಷ್ಟತೆ ಇದೆ, ಆ ಆಡಳಿತದ ನಿರ್ದಿಷ್ಟತೆ ಇದೆ, ವ್ಯವಸ್ಥೆಯ ನಿರ್ದಿಷ್ಟತೆ ಇದೆ, ನಿರ್ದಿಷ್ಟವಾಗಿ ಆ ಒಂದು ಪರ್ಟಿಕ್ಯುಲರ್ ಉದ್ಯಮದ ನಿರ್ದಿಷ್ಟತೆ ಇದೆ. ಚೈನಾದಲ್ಲಾದಂಥ ನಿರ್ದಿಷ್ಟತೆ ಏನು? ಇದು 2009ರಲ್ಲಿ ನಡೆದಂಥ ಒಂದು ದೊಡ್ಡ ಹೋರಾಟ. 2009ರ ವೇಳೆಗಾಗಲೇ ಚೈನಾದಲ್ಲಿ ಜನಸಂಖ್ಯೆ ಒಂದು ತುದಿಯನ್ನು ಮುಟ್ಟಿತ್ತು. ಯುವಕರ ಸಂಖ್ಯೆ ಕಡಿಮೆ ಆಗ್ತಿತ್ತು, ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಕಾರ್ಮಿಕರು ದೊಡ್ಡ ಮಟ್ಟದಲ್ಲಿ ಪೈಪೋಟಿನಲ್ಲಿ ಉದ್ಯೋಗವನ್ನು ಹುಡುಕುವಂತಹ ಅವಕಾಶಗಳು ಕಡಿಮೆ ಇರ್ತಿತ್ತು ಚೈನಾದಲ್ಲಿ. ಸೊ ಕಾರ್ಮಿಕರ ಕೊರತೆ ಎನ್ನುವಂಥದ್ದು ಹಾಗೂ UN ಅನ್ನುವಂಥದ್ದೇನಿದೆ, ಅದೇನಾದರೂ ಕೂಡ 2 ದಿವಸವೋ 3 ದಿವಸವೋ ತನ್ನ ಉತ್ಪಾದನೆ ನಿಲ್ಲಿಸಿದ್ರೆ ಬ್ರ್ಯಾಂಡ್ ಓನರ್ಗಳಿಗೆ ಅತಿ ದೊಡ್ಡ ನಷ್ಟ ಆಗುತ್ತೆ. ಯಾಕಂದರೆ ಬಹುಪಾಲು ಉತ್ಪಾದನೆ ಇಲ್ಲಿಂದನೇ ನಡೀಬೇಕಾಗಿದೆ. ಸೊ ಬ್ರ್ಯಾಂಡ್ ಓನರ್ಗಳ ಒತ್ತಡ, ಕಾರ್ಮಿಕರ ಕೊರತೆ, ಇವೆರಡೂ ಕೂಡ ಸೇರಿಕೊಂಡು ಅಲ್ಲಿ ಕಾರ್ಮಿಕರು ಹೋರಾಟ ಮಾಡಿದಾಗ ಅಲ್ಲಿ ಜಯವನ್ನು ತಂದುಕೊಡೋಕ್ಕೆ ಸಾಧ್ಯ ಆಯಿತು. ಕೈ ಚೆಲ್ಲಿ ಕೂರಲಿಲ್ಲ. ಇದು ತುಂಬ ಮುಖ್ಯವಾಗಿ ಅವರು ತಮ್ಮ ವಾದದಲ್ಲಿ ಹೇಳುವಂಥದ್ದು. ಕಾರ್ಮಿಕರು ಏನೂ ಮಾಡೋಕ್ಕಾಗಲ್ಲ ಅನ್ನುವ ಪರಿಸ್ಥಿತಿ ಯಾವತ್ತೂ ಇರೋದಿಲ್ಲ. ವಿಶೇಷವಾಗಿ ಯಾವುದನ್ನು ಬುರ್ಜ್ವಾ ಅರ್ಥಶಾಸ್ತ್ರ ಅಂತ ಕರಿತೀವಿ, ಅದು ಕಾರ್ಮಿಕರು ನಿಶ್ಶೇಷಿತವಾದಂಥ ವರ್ಗ. ಜಾಗತೀಕರಣ ಆದಮೇಲೆ ಹೋರಾಟಗಳೆಲ್ಲ ಕುಸಿತಾ ಇದ್ದಾವೆ. ಇದು ಬರೀ ಬಂಡವಾಳಶಾಹಿಯ ದಿಗ್ವಿಜಯದ ಯುಗ. ಇದು ಎಂಡ್ ಆಫ್ ದ ಹಿಸ್ಟ್ರಿ. ಬಂಡವಾಳಶಾಹಿ ನಂತರ ಮತ್ತೇನು ಬರೋದಿಲ್ಲ ಅನ್ನುವಂಥ ಇರುವಂಥ ಸಂದರ್ಭದಲ್ಲಿ ಅವರು UN ಒಂದು ಉದಾಹರಣೆ ಹೇಳ್ತಾರೆ. ಅದೇ ರೀತಿ ಕರ್ನಾಟಕದ ಅರವಿಂದ್ ಮಿಲ್ಸ್ ಪ್ರಶ್ನೆ ಬಂದಾಗ ಅದು ಉಗ್ರಾಣ. ಆ ಉಗ್ರಾಣವನ್ನು ಅವರೇನು ಸುಳ್ಳು ಹೇಳಿದ್ದಾರೆ, ಗೋಡೌನು ವೇರ್ ಹೌಸಲ್ಲಿ ನಾವು ರಿಟರ್ನ್ಸ್ಗಳನ್ನು ಮಾತ್ರ ಇಟ್ಕೊಂಡಿರೋಕ್ಕಿರೋ ಉಗ್ರಾಣ ಇದು ಅಂತ ಹೇಳಿದ್ದಾರೆ. ಬರೀ ರಿಟರ್ನ್ಸ್ಗಾಗಿ ಅಂತೇಳಿ. ರಿಟರ್ನ್ಸ್ ಅಂದ್ರೇನು? ತಿರಸ್ಕೃತವಾಗಿರೋವಂಥದ್ದು ತಂದಿಲ್ಲ ಹಾಕಿದ್ರೆ. ತಿರಸ್ಕೃತವಾದದ್ದನ್ನು ತಂದು ಹಾಕಿದ್ರೆ ಅದನ್ನು ರಿಪೇರಿ ಮಾಡೋದು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ತುರ್ತಿರೋದಿಲ್ಲ. ಆದರೆ ಅದು ಸುಳ್ಳು.
ಅವರು ಉತ್ಪಾದನೆ ಆದದ್ದನ್ನು ಜಗತ್ತಿಗೆ ಮಾರಾಟ ಮಾಡೋದಕ್ಕೆ ಉಗ್ರಾಣವಾಗಿ ಇಟ್ಕೊಂಡಿದ್ರು. ಅದನ್ನು ಸುಳ್ಳೇಳಿ ಮಾಡೋಕ್ಕೆ ಹೋದಾಗ ಕಾರ್ಮಿಕರಿಗೆ ಅದು ಗೊತ್ತಾದಾಗ ಅವರು ಇಲ್ಲಿ ಇದ್ರ ಕುತ್ತಿಗೆ ಹಿಡಿಬೋದು. ಜಗತ್ತಿನ ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಇಲ್ಲೊಂದು ಡಿಸ್ರಪ್ಷನ್ ಬಂತು ಅಂದರೆ ಬ್ರ್ಯಾಂಡ್ಗಳು ಇವ್ರನ್ನ ತಿರಸ್ಕರಿಸ್ತಾರೆ, ಇವ್ರಿಗೆ ಆರ್ಡರ್ ಬರೋದು ಕಷ್ಟ ಆಗುತ್ತೆ ಅಂತ ಕುತ್ತಿಗೆ ಹಿಡಿಬೋದು ಅಂತ ಒಂದು ತೀರ್ಮಾನ ಮಾಡೋದು. ಅಷ್ಟು ಮಾತ್ರ ಅಲ್ದಿರ ಅವರಲ್ಲಿ ಹೋರಾಟ ಮಾಡಿದಾಗ ಅಲ್ಲಿ ಕಾರ್ಮಿಕರು ಯಾರಿರ್ತಿದ್ರು, ಮಂಡ್ಯದ ಆಸುಪಾಸಿನ ಅಥವಾ ಚನ್ನಪಟ್ಟಣ ರಾಮನಗರದ ಆಸುಪಾಸಿನ ಹಳ್ಳಿಯ ಯುವತಿಯರು ಪ್ರಧಾನವಾಗಿದ್ದರು. ಅವರ ಶೋರೂಮುಗಳು ಇದ್ದವು. ಅಲ್ಲೆಲ್ಲವೂ ಕೂಡ ಒಂದೇ ಮಿಲ್ಲಿನ ಶೋರೂಮು ಒಂದೇ ಇದ್ದಾಗ ಒಂದು ಬಾಂಧವ್ಯ, ಒಂದು ಫ್ರೆಟರ್ನಿಟಿ ಒಂದು ಸೃಷ್ಟಿಯಾಯಿತು. ಆ ಫ್ರೆಟರ್ನಿಟಿ ಒಂದು ಸಾಕಷ್ಟು ಕಾಲ ಚಳುವಳಿಗಳನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು. ಸಂಪೂರ್ಣ ವಿಜಯ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ತಾತ್ಕಾಲಿಕವಾಗಿ ಒಂದಷ್ಟು ವಿಜಯವನ್ನು, ತಾತ್ಕಾಲಿಕವಾಗಿ ಕೆಲವು ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಹೊಂಡುರಾಸ್ನಲ್ಲಿ, ಮಧ್ಯ ಅಮೇರಿಕಾದಲ್ಲಿ ಹೊಂಡುರಾಸ್ ಅನ್ನುವಂಥ, ಅಂದರೆ ಇವೆಲ್ಲ ಅಪರೂಪದ ಪ್ರಕರಣಗಳು. ಹೊಂಡುರಾಸ್ನ ಒಟ್ಟು ಜನಸಂಖ್ಯೆ 1 ಕೋಟಿ, ಬೆಂಗಳೂರದು 1.5 ಕೋಟಿ. ಸಣ್ಣ ದೇಶ. ಸಣ್ಣ ದೇಶದಲ್ಲಿ ಸುಮಾರು 1 ಲಕ್ಷ ಸಿದ್ಧ ಉಡುಪು ಕಾರ್ಮಿಕರು ಬರೀ ಅದೊಂದು ಯಾವುದದು ಫ್ರೂಟ್ ಆಫ್ ದಿ ಲೂಮ್ ಅನ್ನುವಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. 95,000ಕ್ಕೂ ಹೆಚ್ಚು ಜನ. ಅವರು ಅಲ್ಲಿ ಹೋರಾಟವನ್ನು ಶುರು ಮಾಡಿದಾಗ ಅವರು ಇನ್ನೊಂದು ಹೊಸ ರೀತಿಯಲ್ಲಿ ಹೋರಾಟ ಮಾಡೋದು. ಈ ಟೀ ಶರ್ಟ್ಗಳಿಗೆ, ವಿಶೇಷವಾಗಿ ಈ AFTL ಮಾರಾಟ ಮಳಿಗೆಗಳು, ಅವರ ನೈಕ್ ಇರ್ಬೋದು ಅಥವಾ ಅವ್ರದ್ದು ಆದಿದಾಸ್ ಮಳಿಗೆಗಳು, ಸುಮಾರು ಅಮೇರಿಕಾದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಅದರ ಮಳಿಗೆಗಳಿವೆ. ಹೊಂಡುರಾಸ್ನ ಕಾರ್ಮಿಕ ವರ್ಗ ಏನು ಮಾಡಿದ್ರು, ತಮಗಾಗ್ತಿರೋ ಅನ್ಯಾಯವನ್ನು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಜೊತೆ, ಅಲ್ಲಿ ಆಡಳಿತ ಮಂಡಳಿಗಳ ಜೊತೆ ಮಾತಾಡಿ ವಿದ್ಯಾರ್ಥಿಗಳು ಬಾಯ್ಕಾಟ್ ನೈಕಿ, ಬಾಯ್ಕಾಟ್ ಆದಿದಾಸ್ ಅಂತ ದೊಡ್ಡ ಮಟ್ಟದಲ್ಲಿ ಸಾಲಿಡಾರಿಟಿಯನ್ನು ತೋರಿಸೋದು. ಇದು ಹೊಂಡುರಾಸ್ನ ನಿರ್ದಿಷ್ಟವಾದಂಥ ಸಂದರ್ಭ. ಕೆಲವು ಜಯಗಳನ್ನು ಅಲ್ಲೂ ಕೂಡ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಇದು ಸಾರದಲ್ಲಿ ಈ 3 ದೇಶಗಳ ವಿವರಣೆಯನ್ನು ಹೇಳ್ತಾ ಅವರು 2-3 ತಾತ್ವಿಕ ನಿರ್ಣಯಗಳಿಗೆ ಬರ್ತಾರೆ. ಮೊದಲನೇದಾಗಿ, ಕಾರ್ಮಿಕರು ಹೋರಾಟವೇ ಮಾಡೋಕ್ಕಾಗೋದಿಲ್ಲ, ಇನ್ನು ಹೋರಾಟಗಳು ಮುಗಿದ ಸಂದರ್ಭ ಅನ್ನುವಂಥದ್ದು ಸುಳ್ಳು. ವೈರುಧ್ಯಗಳು ಇರುವ ತನಕವೂ ಕೂಡ ಆ ವೈರುಧ್ಯಗಳು ಒಂದಲ್ಲ ಒಂದು ರೀತಿ ಹೋರಾಟವನ್ನು ಹುಟ್ಟಾಕತ್ತೆ. ಎರಡನೇದು, ನಿರ್ದಿಷ್ಟವಾಗಿ ಈ ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಬ್ರ್ಯಾಂಡ್ ಓನರ್ ಎಂಥ ಸಾಮ್ರಾಟ ಆಗಿದ್ದರೂ ಕೂಡ ಆ ಬಂಡವಾಳಶಾಹಿ ಲಾಜಿಕ್ ಒಂದಿರುತ್ತಲ್ಲ. ಈಗ ಸಪ್ಲೈಯರ್ ಕೂಡುದೊಡ್ಡಿ ರೂಪದಲ್ಲಿ ಕಡಿಮೆ ಲಾಭದಲ್ಲೇ ಕೆಲಸ ಮಾಡೋದಿಲ್ವಲ್ಲ. ಎಲ್ಲ ಬಂಡವಾಳಶಾಹಿಗಳ ಅಂತಿಮ ಧ್ಯೇಯ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋದೆ. ಅವರು ಕೂಡ ದೊಡ್ಡ ಬ್ರ್ಯಾಂಡ್ ಓನರ್ ಆಗಬೇಕಂತಲೇ ಬಯಸ್ತಾರೆ. ಅದು ಬಂಡವಾಳಶಾಹಿಯ ತರ್ಕ. ಅದಕ್ಕೆ ಅವರೇನು ಮಾಡ್ತಾರೆ, ಹೆಚ್ಚು ರೀತಿಯಲ್ಲಿ ಬಂಡವಾಳವನ್ನು ಜಾಸ್ತಿ ಮಾಡಿ ಎಲ್ಲವೂ ಒಂದೇ ಕಡೆ ಕನ್ಸಾಲಿಡೇಷನ್ ಆಫ್ ಪ್ರೊಡಕ್ಷನ್, ಬೇರೆ 10-20 ಕೆಲಸದಿದ್ದರೆ ಇಸ್ತ್ರಿ ಮಾಡೋದು, ಕಟ್ ಮಾಡೋದು, ಡಿಸೈನ್ ಮಾಡೋದಿಲ್ಲ, ಇದು ಎಲ್ಲ ಒಂದೇ ಕಡೆ ತಂದು ವರ್ಟಿಕಲ್ ಕನ್ಸಾಲಿಡೇಷನ್ ಅಂತ ಏನು ಕರೀತಾರೆ, ಅದನ್ನೆಲ್ಲ ಮಾಡಿಕೊಂಡು ಬೃಹತ್ ಪ್ರಮಾಣದಲ್ಲಿ ವರ್ಕರ್ಸ್ ಬಂದು ಲಾಭದ ಅಂಶವೂ ಜಾಸ್ತಿ ಆದಾಗ, ಉದಾಹರಣೆಗೆ ನಾನು ಮೊದಲನೇ ಟೀ ಶರ್ಟ್ ಉದಾಹರಣೆ ಹೇಳಿದಾಗ ಅಲ್ಲಿ ಉತ್ಪಾದಕನಿಗೆ 6.5 ರೂಪಾಯಿ ಲಾಭ, ಅದರ ಬದಲು ಅವನಿಗೂ ಒಂದು 200 ರೂಪಾಯಿ ಲಾಭ ಇತ್ತು ಅಂತ ಇಟ್ಕೊಳ್ರಿ. ಆಗ ಕಾರ್ಮಿಕರು 4 ಪೈಸಾ ಅಲ್ಲ ಕೊಡಯ್ಯ, ನಮಗೆ 40 ಪೈಸಾ ಕೊಡು ಅಂತಂದರೆ ಕೊಡಬಹುದು. ಆ ಥರದ ಸಾಧ್ಯತೆಗಳು ಕೂಡ ಹುಟ್ಟುಕೊಂಡಿದೆ. ಇದು ಅವರ ಮೊದಲನೇ ಥೀಸಿಸ್. ಅದನ್ನು ಹೇಳಬೇಕಾದ್ರೆ ಅವ್ರು ಹೇಳುವಂಥದ್ದು ಈ ತರ್ಕ ಒಂದಿರುತ್ತೆ. ಬಂಡವಾಳಶಾಹಿ ಕಾರ್ಮಿಕ ಇವೆರಡು ವೈರುಧ್ಯದಲ್ಲಿದ್ದಾಗ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಯಾವ ಬಗೆಯ ವಿದ್ಯಮಾನಗಳು ಸಂಭವಿಸ್ತಾ ಇದ್ದಾವೆ, ಅದು ಕಾರ್ಮಿಕ ಲೋಕದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ, ಎಲ್ಲಿ ನಾವು ಅದನ್ನು ಮಧ್ಯಪ್ರವೇಶ ಮಾಡಬಹುದು. ಇದು ಬಹಳ ಮುಖ್ಯವಾಗಿ, ಇನ್ಫ್ಯಾಕ್ಟ್ ಅಶೋಕ್ ಕುಮಾರ್ ಅವರ ಪುಸ್ತಕದ ಬಗ್ಗೆ ಯಾವುದೇ ವಿಮರ್ಶೆಗಳಿದ್ದರೂ ಕೂಡ ಅತ್ಯಂತ ಮುಕ್ತ ಕಂಠದಿಂದ ಬಂದಿರುವ ಪ್ರಶಂಸೆ ಏನಪ್ಪ ಅಂತಂದರೆ, ಕಾರ್ಮಿಕ ವರ್ಗಕ್ಕೆ ಒಂದು ಏಜೆನ್ಸಿ ಇದೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿ ತೋರಿಸಿದ್ದಾರೆ. ಪೊಲಿಟಿಕಲ್ ಎಕಾನಮಿ ಎನ್ನುವಂತಹ ಒಂದು ಜ್ಞಾನ ಶಿಸ್ತಿನಲ್ಲಿ ಕಾರ್ಮಿಕರು ಕಳೆದೋಗಿದ್ದರು. ಈಗ ಮತ್ತೆ ಕಾರ್ಮಿಕರಿಗೆ ಒಂದು ಏಜೆನ್ಸಿ ಇದೆ ಅಂತ ಅನ್ನೋದನ್ನು ಅವರಲ್ಲಿ ಸಾಬೀತು ಮಾಡಿದ್ದಾರೆ. ಹಾಗೂ ಇವತ್ತಿನ ಕಾಲಘಟ್ಟದಲ್ಲಿ ಈ ನಿರ್ದಿಷ್ಟತೆಯನ್ನು ಅರ್ಥ ಮಾಡಿಕೊಂಡು ಕಾರ್ಮಿಕ ಶಕ್ತಿ ಪ್ರವೇಶ ಮಾಡಿದ್ರೆ ಅಲ್ಲಿ ಬದಲಾವಣೆ ಸಾಧ್ಯ ಅನ್ನುವಂಥದ್ದು ಅವರ ಇದು. ಈ ರೀತಿ ಬದಲಾವಣೆ ಆದಾಗ ಕೂಡುದೊಡ್ಡಿಗಳು ಇರುವುದಿಲ್ಲ, ಸ್ವೆಟ್ ಶಾಪ್ಗಳು ಅನ್ನೋದು ಇರೋದಿಲ್ಲ. ಹೀಗಾಗಿ ಅವರೇನು ಹೇಳ್ತಾರೆ, ಇವತ್ತು ಈ ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಬ್ರ್ಯಾಂಡು, ಸಪ್ಲೈಯರು, ವರ್ಕರು ಅನ್ನುವಂತಹ ಈ ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಮೊದಲು ಸಪ್ಲೈಯರ್ಗಳು ಕೂಡ ದುರ್ಬಲರಾಗಿರ್ತಿದ್ರು, ಆದ್ದರಿಂದಾಗಿ ಕಾರ್ಮಿಕರು ಇನ್ನೂ ದುರ್ಬಲರಾಗಿರ್ತಿದ್ರು. ಆ ಪರಿಸ್ಥಿತಿ ಇಲ್ಲ. ಸಪ್ಲೈಯರ್ ಪ್ರಬಲ ಆಗಿರೋದ್ರಿಂದ, ಕಾರ್ಮಿಕರು ಹೆಚ್ಚು ಸಂಘಟನೆ ಮಾಡ್ಕೊಳ್ತಿರೋದ್ರಿಂದ ಸಪ್ಲೈಯರ್ ಹತ್ರ ಚೌಕಾಸಿ ಮಾಡುವ ಶಕ್ತಿ ಬಂದಿದೆ. ಆದ್ದರಿಂದ ಇನ್ನೂ ಕೂಡುದೊಡ್ಡಿಯ ಸಂದರ್ಭ ಇರಲ್ಲ. ಅದಕ್ಕೆ ಅವರು ಎಕ್ಸ್ಟ್ರಾಪೊಲೇಟ್ ಮಾಡ್ತಿರೋದೇನಪ್ಪ ಅಂದರೆ, ಇನ್ನು ಮುಂದೆ ಬರಲಿರುವ ದಿನಗಳಲ್ಲಿ ಟ್ವಿಲೈಟ್ ಆಫ್ ಸ್ವೆಟ್ ಶಾಪ್ ಏಜ್, ಈ ಸ್ವೆಟ್ ಶಾಪ್ ಕೂಡುದೊಡ್ಡಿ ಯುಗದ ಅಂತ್ಯ ಬರ್ತಿರುವಂಥ ದಿನಗಳಿವೆ ಅನ್ನೋದು ಅವರ ಥೀಸಿಸ್.
ಇದು ಆ ಕಾರಣಕ್ಕಾಗಿ ಉದ್ದಕ್ಕೂ ಕೂಡ ಅವರು ಹಲವಾರು ಪ್ರಮುಖವಾದಂಥ ಭಾಷಾ ಕನ್ನಡ ಲೋಕಕ್ಕೆ ಕೆಲವು ಅಪರಿಚಿತವಾದಂಥ ಆದರೆ ಮಾರ್ಕ್ಸ್ವಾದಿ ಒಂದು ತಿಳುವಳಿಕೆ ಉಳ್ಳವರಿಗೆ ಬಹಳ ಸುಲಭವಾಗಿ ಅರ್ಥವಾಗುವಂಥ ಕೆಲವು ಉಪಕರಣಗಳನ್ನು ಬಳಸಿದ್ದಾರೆ. ಸೈದ್ಧಾಂತಿಕ ಚಿಂತನಾತ್ಮಕ ಉಪಕರಣಗಳನ್ನು ಬಳಸಿದ್ದಾರೆ. ಈ ಓದು ಅತ್ಯಂತ ಅಗತ್ಯವಾದದ್ದು ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ಕೆಲವು ವಿಮರ್ಶೆಗಳು ಇದ್ದಾವೆ, ಅದನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮಂಜುನಾಥ್ ಅವರಿದ್ದಾರೆ, ಪದ್ಮಶ್ರೀ ಅವರಿದ್ದಾರೆ, ಅದನ್ನು ಮುಂದುವರಿಸ್ಬೋದು ಅನಿಸುತ್ತೆ. 2-3 ವಿಮರ್ಶೆಗಳು ಇದ್ರ ಸುತ್ತ ಬಂದಿದೆ. ಇನ್ಫ್ಯಾಕ್ಟ್ ಅದಕ್ಕೆ ಅವರು ಉತ್ತರನೂ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಧಾನವಾಗಿ ಪ್ರಸ್ತಾವನೆ ಮತ್ತು ಪ್ರತಿಪಾದನೆ ಆಗ್ತಿರುವುದು ಕಾರ್ಮಿಕರಿಗೊಂದು ಏಜೆನ್ಸಿ ಇದೆ, ಕಾರ್ಮಿಕರು ಹೋರಾಟ ಮಾಡಿದ್ರೆ ಲಾಭ ಗಳಿಸುವುದಕ್ಕೆ ಸಾಧ್ಯ ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಸಪ್ಲೈಯರ್ಗಳು ವಿಶಾಲವಾಗಿ ಬೆಳೆದಾಗ ಕಾರ್ಮಿಕರು ಒಂದು ಕಡೆ ಬರ್ತಾರೆ. ಬ್ರ್ಯಾಂಡ್ ಓನರ್ಸು ಹೆಂಗೆ ಕೂಡು ದೊಡ್ಡಿಗಳನ್ನು ಮಾಡಿದ್ರೋ ಸಪ್ಲೈಯರ್ಸು ಹಾಗೆ ಕೂಡು ದೊಡ್ಡಿಗಳನ್ನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಒಂದು ಪ್ರಮೇಯ. ಇದರ ಬಗ್ಗೆ ಕೆಲವು ವಿಮರ್ಶೆಗಳಿದ್ದಾವೆ. ಇದು ಎಲ್ಲ ಕಡೆನೂ ಮಾಡ್ತಿದ್ದಾರೆ. ಹಾಗೆ ಒಟ್ಟಾರೆ ಸಪ್ಲೈಯರ್ಗಳಿಗೂ ಕೂಡ ಲಾಭ ಜಾಸ್ತಿ ಮಾಡಬೇಕನ್ನೋದೇ ಅವರ ಉದ್ದೇಶವೂ ಆಗಿರಬೇಕಾದ್ರೆ ಬೇರೆ ಬೇರೆ ದಾರಿ ಹುಡುಕೊಳ್ಳೋದಿಲ್ವ? ಇನ್ಫ್ಯಾಕ್ಟ್ ಇದೇ ಜುಲೈ 9ನೇ ತಾರೀಕು ಇವತ್ತು ನಮ್ಮ ಭಾರತದಾದ್ಯಂತ ನಾವು ಕಾರ್ಮಿಕರ ಹೋರಾಟವನ್ನು ಮಾಡಿದ್ವಿ. ವಿಶೇಷವಾಗಿ ಆ 4 ಕೋಡ್ಗಳೇನಿದ್ದಾವೆ ಆ 4 ಕೋಡ್ಗಳನ್ನ ರದ್ದು ಮಾಡಬೇಕು ಅನ್ನೋದು ಹೋರಾಟದ ಸಾರ. ಇವತ್ತು ಸಂಘಟಿತ ವಲಯದಲ್ಲೇ ಅತ್ಯಂತ ಅಸಂಘಟಿತ ವಲಯವನ್ನು ಸೃಷ್ಟಿಯಾಗ್ತಾ ಇದೆ. ಅದು ವಿಶೇಷವಾಗಿ ಅವರು ಕಂಡಿಡ್ಕೊಂಡಿರೋದು. ಸಂಘಟಿತ ವಲಯದಲ್ಲಿ 100 ಜನ ಇದ್ದರೆ ಅಸಂಘಟಿತ ವಲಯದಲ್ಲಿ 1000 ಜನ ಇರ್ತಾರೆ. ಸಂಘಟಿತ ವಲಯಕ್ಕೆ ಎಲ್ಲ ಸೌಲಭ್ಯವೂ ಇರುತ್ತೆ, ಅಸಂಘಟಿತ ವಲಯಕ್ಕೆ ಏನೂ ಸೌಲಭ್ಯಗಳಿರೋದಿಲ್ಲ. ಅವೆರಡೂ ಕೂಡ ಕೋಎಕ್ಸಿಸ್ಟ್ ಆಗ್ತಿರ್ತವೆ. ವಿಷಯ ಏನಪ್ಪ ಅಂತಂದರೆ ಸಂಘಟಿತ ವಲಯದ ಕಾರ್ಮಿಕರು ಕೂಡ ಅಸಂಘಟಿತ ವಲಯದ ಕಾರ್ಮಿಕರ ಈ ಪರಿಸ್ಥಿತಿಗಳ ಬಗ್ಗೆ ಅವರನ್ನು ಸಂಘಟಿಸಿ ಹೋರಾಟ ಮಾಡುವಂಥದ್ದು ಬಹಳ ಕಡಿಮೆ ಆಗ್ತದೆ. ಒಂದು ಹೊಸ ಬಗೆಯ ಜಾತಿ ವ್ಯವಸ್ಥೆ ನಮ್ಮ ಕಾರ್ಮಿಕ ವಲಯದಲ್ಲೇ ಸೃಷ್ಟಿ ಮಾಡಲಾಗ್ತಿದೆ, ಸೃಷ್ಟಿ ಆಗ್ತಾನೂ ಇದೆ. ಅಂದರೆ ಎಂಡ್ ಆಫ್ ದಿ ಸ್ವೆಟ್ ಶಾಪ್ ಅಂತ ಹೇಗೆ ಹೇಳೋಕ್ಕೆ, ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳು ಪ್ರತಿನಿತ್ಯ ಸ್ವೆಟ್ ಶಾಪೇ ಅವ್ರ ಪರಿಸ್ಥಿತಿ. ಮತ್ತು ಇವತ್ತೇನು 8 ಗಂಟೆ ಇದ್ದಂಥ ಕೆಲಸದ ಅವಧಿಯನ್ನು 12 ಗಂಟೆ ಮಾಡಬೇಕು ಅಂತ ಹೊರಡ್ತಿದ್ದಾರೆ. ಆ 12 ಗಂಟೆ ಮಾಡಿದಾಗ ಒಟ್ಟಾರೆ ಸೋಷಿಯಲ್ ಬೆನಿಫಿಟ್ಸ್ನ ಕಡಿಮೆ ಮಾಡಬೇಕು ಅಂತ ಹೊರಡ್ತಿದ್ದಾರೆ. ಸೋಷಿಯಲ್ ಬೆನಿಫಿಟ್ಸ್ನ ನಾಮಕಾವಸ್ಥೆ ಮಾಡಬೇಕು ಅಂತ ಹೊರಡ್ತಿದ್ದಾರೆ. ಅಂದರೆ ನಿರಂತರವಾಗಿ ಬಂಡವಾಳಶಾಹಿ ವ್ಯವಸ್ಥೆ ಒಂದು ಬಗೆಯ ಕೂಡುದೊಡ್ಡಿ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಲ್ವಾ? ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಈ ಕೇವಲ ಎಕನಾಮಿಕ್ ಇಂಪರೇಟಿವ್ಗಳ ಕಾರಣಕ್ಕೋಸ್ಕರನೇ ಕೂಡುದೊಡ್ಡಿ ಅಂದರೆ ಲಾಭ ತರುವಂತಹ, ಅಂದರೆ ತನ್ನ ಲಾಭದ ಶೇರನ್ನು ಕೊಡದಿರ ಹೆಚ್ಚು ಶ್ರಮವನ್ನು ಲೂಟಿ ಮಾಡುವಂತಹ ವ್ಯವಸ್ಥೆಯನ್ನು ಬಿಟ್ಟುಬಿಡುತ್ತಾ? ಯಾಕಂದರೆ ವ್ಯಾನ್ ಹ್ಯೂಸೆನ್ ಅನ್ನುವಂಥ ಒಂದು ಉದಾಹರಣೆಯನ್ನು ಇದೇ ಪುಸ್ತಕದಲ್ಲೇ ಬರುತ್ತೆ. ವ್ಯಾನ್ ಹ್ಯೂಸೆನ್ನು ಅವ್ರದ್ದು ಬೃಹತ್ತಾದಂಥ ಉತ್ಪಾದನಾ ಸಪ್ಲೈಯರ್ ಇದ್ದರೂ ಕೂಡ ಅವರು ಆ ಜಾಗ ಖಾಲಿ ಮಾಡಿ ಬೇರೆ ಜಾಗಕ್ಕೆ ಹೋದ್ರು. ಅಲ್ಪ ಸ್ವಲ್ಪ ಲಾಭ ಇದೆ, ಆದರೆ ಇವರು ಇದನ್ನು ಮುಂದುವರಿಸೋದಿಲ್ವಾ? ಇದು ಒಂದು ಪ್ರಶ್ನೆಯಾಗಿ ಬರುತ್ತೆ. ಎರಡನೇದು ತುಂಬ ಮುಖ್ಯವಾಗಿರುವಂತಹ ಇನ್ನೊಂದು ವಿಮರ್ಶೆ ಏನಪ್ಪ ಅಂತಂದರೆ, ಸಿದ್ಧ ಉಡುಪು ಕ್ಷೇತ್ರ ಪ್ರಧಾನವಾಗಿ ಮಹಿಳಾ ಕಾರ್ಮಿಕರೇ ಹೆಚ್ಚಿರುವಂಥ ಕ್ಷೇತ್ರ. ಮಹಿಳಾ ಕಾರ್ಮಿಕರು ಇರುವಂತಹ ಕ್ಷೇತ್ರದಲ್ಲಿ ಇಂಥ ಕಾರ್ಮಿಕ ಶಕ್ತಿ ಏನು, ಮಿತಿ ಏನು? ಈ ಪ್ರಶ್ನೆಯನ್ನು ಕೂಡ ಗಂಭೀರವಾಗಿ, ಮತ್ತು ಆ ಮಹಿಳಾ ಶಕ್ತಿ ಜಾಸ್ತಿ ಇರುವುದೇ ಆ ಕ್ಷೇತ್ರವನ್ನು ನಿರ್ದಿಷ್ಟವಾಗಿ ರೂಪಿಸುವುದಿಲ್ಲವಾ? ಯಾಕಂದರೆ ನೀವು 2015ರ UN ಹೋರಾಟ ನೋಡಿ, 2014ರ ರಾಮನಗರದ ಹೋರಾಟ ನೋಡಿ, ಎಲ್ಲಕ್ಕಿಂತ ಮುಖ್ಯವಾಗಿ 2016ರ ಏಪ್ರಿಲ್ನಲ್ಲಿ ಬೆಂಗಳೂರಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಿದ್ಧ ಉಡುಪು ಕಾರ್ಮಿಕರು ಒಂದು ಹೋರಾಟ ಮಾಡಿದ್ರು. ಅದ್ರ ಪ್ರಸ್ತಾಪ ಇದೆ ಇದರಲ್ಲಿ. ನಿಮ್ಮಲ್ಲಿ ಹಲವರಿಗಾದರೂ ಜ್ಞಾಪಕ ಇರ್ಬೋದು. ಪ್ರಾವಿಡೆಂಟ್ ಫಂಡು 58 ವರ್ಷ ಆಗೋ ತನಕ ತಗೊಳಕ್ಕಾಗೋದಿಲ್ಲ ಅಂತ ಮಾಡಿದಾಗ ಜೀವನ್ಮರಣದ ಪ್ರಶ್ನೆಯಾಗಿ ಮಹಿಳೆಯರು ಎಲ್ಲವನ್ನೂ ತೊರೆದು ಹೊರಗೆ ಬಂದರು. ಪ್ರತಿನಿತ್ಯ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ನಿರಂತರ ಶೋಷಣೆ ನಡೆಯುತ್ತೆ, ಅದು ಸಹಿಸ್ಬೋದು. ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಹಲವಾರು ಅಡ್ಡಿ ಆತಂಕಗಳು. ಅವರು ಸಂಘಟನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಬೆಳಗ್ಗೆ ಆಯಿತು ಅಂತಂದರೆ ಗಂಡನಿಗೆ ಉತ್ತರದಾಯಿ, ಅವರು ಸಂಸಾರ ನಡೆಸಬೇಕು, ಕುಡುಕ ಗಂಡ, ಈ 100 ಕಾರಣಗಳಿಗಾಗಿ ಅವರು ಸಂಘಟಿತವಾದಂಥ ಕಾರ್ಮಿಕ ಸಂಘಟನೆ ಒಳಗಡೆ ಬರುವುದು ಕಷ್ಟ. ಅದು ಕೂಡುದೊಡ್ಡಿಗಳಂಥ ಪರಿಸ್ಥಿತಿನಲ್ಲಂತೂ ಸಂಘಟನೆ ಮಾಡೋದು ಬಹಳ ಕಷ್ಟ. ಅದೆಲ್ಲರಿಗೂ ಕೂಡ ಎಸ್ಪೆಷಲಿ ಹೋರಾಟ ಮಾಡ್ತಿರೋರಿಗೆ ಗೊತ್ತಿರೋದು. ಆದರೆ ಆ ಮಿತಿಯನ್ನೂ ಕೂಡ ಮೀರಿ ಲಕ್ಷ ಜನ, ಇನ್ಫ್ಯಾಕ್ಟ್ ಅಲ್ಲಿ ಹೊಸೂರು, ಈ ಕಡೆ ಪೀಣ್ಯ ಎಲ್ಲ ಜಾಮಾಗಿ ಹೋಗಿತ್ತು. ನೀವು ಆ ದಿನಗಳನ್ನು ನೋಡಿದ್ರೆ 3 ದಿವಸ, ಅವಾಗ ಅನಂತಕುಮಾರ್ ಬಹುಶಃ ಇನ್ನೂ ಇದ್ರು ಅವರಾಗ ಮಂತ್ರಿ, ಕೇಂದ್ರದ ಮಂತ್ರಿ, 3 ದಿವಸದಲ್ಲಿ ಅದನ್ನು ವಾಪಸ್ ತಗೋಬೇಕಾಗಿ ಬಂತು.
ಇದು ಮಹಿಳಾ ಶಕ್ತಿ ಇರುವಂತಹ ಮಹಿಳಾ ಕಾರ್ಮಿಕರು ಒಂದು ವಲಯದಲ್ಲಿ ಕೆಲಸ ಮಾಡಿದಾಗ ಅದಕ್ಕಿರುವಂತಹ ಅಂತರ್ಗತ ಶಕ್ತಿ ಮತ್ತು ಅಂತರ್ಗತ ಮಿತಿಗಳು ಕೂಡ. ಆದರೆ ಇಡೀ ಕ್ಷೇತ್ರವನ್ನು ಈ ಅಸಂಘಟಿತತೆ ಮತ್ತು ಮಹಿಳಾ ಕಾರ್ಮಿಕರೇ ಇರುವಂಥದ್ದು ಹೇಗೆ ರೂಪಿಸಿದೆ, ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗಿತ್ತು ಇನ್ನು ಸಿದ್ಧ ಉಡುಪು ಕ್ಷೇತ್ರವನ್ನು ಅನ್ನುವಂಥದ್ದು ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಕೇಳಲಾಗುತ್ತೆ. ಮೂರನೇದು, ಬಂಡವಾಳಶಾಹಿ ತನ್ನ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮೂರು ಮುಖ್ಯವಾದಂಥ ವಿಷಯಗಳನ್ನು ಬಳಸುತ್ತೆ. ಒಂದು, ಸ್ಥಳವನ್ನೇ ಬದಲಾವಣೆ ಮಾಡಿಬಿಡೋದು. ಇಲ್ಲಿ ಹೋರಾಟ ಮಾಡ್ತೀರಾ, ನಾನು ಹೋರಾಟ ಮಾಡದಿರೋ ಜಾಗಕ್ಕೆ ಹೋಗ್ತೀನಿ ಅನ್ನೋದು. ಇನ್ನೊಂದು, ತಂತ್ರಜ್ಞಾನವನ್ನು ಬಳಸುವಂಥದ್ದು. ಅಶೋಕ್ ಕುಮಾರ್ ಅವರ ವಾದದಲ್ಲಿ ಸ್ಥಳವನ್ನೇ ಬದಲಾಯಿಸುವುದು ಕಷ್ಟ, ಯಾಕಂದರೆ ನೀವು ಬೃಹತ್ತಾದಂಥದ್ದು ಏನಾದರೂ ಪ್ಲ್ಯಾಂಟ್ಗಳು ಮಾಡಿಬಿಟ್ರೆ. ಆದರೆ ಆ ಪ್ಲ್ಯಾಂಟ್ಗಳ ಒಳಗಡೆ ರೋಬೋಟ್ಗಳಂತಂದರೆ, ಆಟೋಮೇಷನ್ಗಳನ್ನು ಜಾಸ್ತಿ ಮಾಡಿದ್ರೆ, ಇವತ್ತು ಬಹಳಷ್ಟು ಕಡೆ ಆ ಥರ ಆಟೋಮೇಷನ್ಗಳು ಜಾಸ್ತಿ ಆಗ್ತಿದ್ದಾವೆ. ಇನ್ನೊಂದು ಬಹುಮುಖ್ಯವಾಗಿ ಹೆಚ್ಚು ಚರ್ಚೆಯಾಗದ ವಿಷಯ ಈ ಪುಸ್ತಕದಲ್ಲಿ ಅಂತಂದರೆ ಪ್ರಭುತ್ವದ ಪಾತ್ರ ಏನು. ಕಾರ್ಮಿಕ ಶಕ್ತಿ ಎಷ್ಟೇ ಶೋಷಣೆಯಿಂದ ಇರ್ಬೋದು, ಪ್ರಭುತ್ವ ಒಂದು ವೆಲ್ಫೇರ್ ಸ್ಟೇಟ್ ಆಗಿದ್ದರೆ, ಕಾರ್ಮಿಕರ ಹೋರಾಟಗಳಿಗೆ ಪೂರಕವಾಗಿ ಕಾನೂನುಗಳಿದ್ದರೆ, ಕಾನೂನಿನ ಬಲದಿಂದ ಕಾರ್ಮಿಕ ಶಕ್ತಿ ಇನ್ನೊಂದಷ್ಟು ಸಂಘಟಿತವಾಗ್ಬೋದು. ಆದರೆ ಪ್ರಭುತ್ವವೇ ಒಂದು ನಿಯೋಲಿಬರಲ್ ಸ್ಟೇಟ್ ಆಗಿರುವ ಸಂದರ್ಭದಲ್ಲಿ, ಸಂಪೂರ್ಣವಾಗಿ ಕಾರ್ಪೊರೇಟ್ ಸ್ಟೇಟ್ ಆಗಿರುವ ಸಂದರ್ಭದಲ್ಲಿ, ಆ ಸ್ಟೇಟು ಎಷ್ಟೇ ವೈರುಧ್ಯಗಳು ಅವಕಾಶಗಳಿದ್ದರೂ ಕೂಡ ಕಾರ್ಮಿಕ ಶಕ್ತಿ ಜಯಗಳಿಸದಂತೆ ಮಾಡುವಂಥ ರೀತಿ ಪ್ರಯತ್ನಿಸುವುದಿಲ್ಲವ. ಎರಡನೇದು. ಮೂರನೇದು. ನಾಲ್ಕನೇದು, ಈ ಮಾನೋಪ್ಸನಿ ಮತ್ತು ಮಾನೋಪಲಿ ಎನ್ನುವಂಥದ್ದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ. ನಾನೆಲ್ಲ ಖರೀದಿ ಮಾಡ್ತೀನಿ. ಉದಾಹರಣೆಗೆ ನೈಕ್ ಶೂ UUNನಿಂದ ನಾನು 3 ಕೋಟಿ ಶೂಸ್ಗಳನ್ನು ಖರೀದಿ ಮಾಡಿ ನಾನೇನು ಮಾಡ್ತೀನಿ? ನಾನು ಮಾರಾಟ ಮಾಡಬೇಕಲ್ಲ. ಸೊ ಮಾನೋಪ್ಸನಿಯೇ ಮಾನೋಪಲಿಯೂ ಆಗಿರುತ್ತಲ್ವ. ಮಾನೋಪ್ಸನಿ ಮತ್ತು ಮಾನೋಪಲಿ ಪ್ರಾಫಿಟ್ಗೆ ಮಾನೋಪ್ಸನಿನಲ್ಲಿ ಬಿಟ್ಟುಕೊಡುವುದು, ಮಾನೋಪ್ಸನಿ ಪ್ರಾಫಿಟ್ಗೆ ಮಾನೋಪಲಿನಲ್ಲಿ ಬಿಟ್ಟುಕೊಡುವುದು ನಡೆಯುವುದಿಲ್ಲವ? ಈ ಪ್ರಶ್ನೆಯನ್ನು ಇನ್ನೂ ಗಂಭೀರವಾಗಿ ತಗೊಳ್ಬೇಕಾಗಿತ್ತು. ಐದನೇದು ತುಂಬ ಮುಖ್ಯವಾದ್ದೇನಪ್ಪ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ದೊಡ್ಡ ಬಗೆಯ ಹೊಸ ನವ ಸಾಮ್ರಾಜ್ಯಶಾಹಿಯಾದಂಥ ವರ್ಲ್ಡ್ ಸಿಸ್ಟಮ್ ಒಂದು ಸೃಷ್ಟಿಯಾಗ್ತಾ ಇದೆ. ಜಗತ್ತಿನಾದ್ಯಂತ ಹಳೆ ಬಗೆಯ ವಸಾಹತುಶಾಹಿ ಇಲ್ಲದೆ ಇರ್ಬೋದು, ಆದರೆ ಜಗತ್ತಿನ ಎಲ್ಲ ಬಂಡವಾಳಶಾಹಿಗಳಿಗೂ ಅನುಕೂಲಕರವಾಗಿರೋ ರೀತಿ ಅವರಲ್ಲಿ ಒಂದು ಸಾಮ್ಯತೆಯನ್ನು ಇಟ್ಟುಕೊಂಡು, ಅವರಲ್ಲಿ ಒಂದು ಫ್ರೆಟರ್ನಿಟಿ, ಗ್ಲೋಬಲ್ ಕ್ಯಾಪಿಟಲಿಸ್ಟ್ ಫ್ರೆಟರ್ನಿಟಿಯಿಂದ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಹುಡ್ತಾ ಇದ್ದಾರೆ. ಅದು ಜಾಗತಿಕ ಕಾರ್ಮಿಕ ಶಕ್ತಿ ಕೇವಲ ದೇಶದ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇರುವುದಕ್ಕೆ ಬಿಟ್ಟುಕೊಡುತ್ತಾ. ಆರನೇದು, ಅತಿ ಮುಖ್ಯವಾಗಿ ನಾನು ಅದನ್ನು ನೋಡ್ತಾ ಇದ್ದೆ, ಈ ಮಾನೋಪ್ಸನಿ ಮತ್ತು ಮಾನೋಪಲಿ ಎಷ್ಟು ವಿಚಿತ್ರವಾಗಿದೆ ಇವತ್ತಿನ ಆರ್ಕಿಟೆಕ್ಚರಲ್ಲಿ ಅಂತಂದರೆ, ಈಗ ಉದಾಹರಣೆಗೆ ಅಮೆಝಾನ್ನ ತಗೊಳ್ಳಿ. ಅಮೆಝಾನ್ ಒಂದು ಮಾನೋಪ್ಸನಿಯೂ ಹೌದು, ಮಾನೋಪಲಿಯೂ ಹೌದು. ಅಂದರೆ ಬೇರೆಯವರು ಮಾರಾಟ ಮಾಡಿದ್ದನ್ನು ಏಕಸ್ವಾಮ್ಯವಾಗಿ ಖರೀದಿನೂ ಮಾಡುತ್ತೆ, ತನ್ನ ವಸ್ತುಗಳನ್ನು ಮಾರಾಟನೂ ಮಾಡುತ್ತೆ. ಈ ಅಮೆಝಾನ್ಗೂ ಮತ್ತು ಬೇರೆ ದೊಡ್ಡ ಮಟ್ಟದ ಖರೀದಿದಾರರಿಗೂ ಸಂಘರ್ಷ ಬರುತ್ತೆ. ಅಥವಾ ಉದಾಹರಣೆಗೆ ವಾಲ್ಮಾರ್ಟ್ ಇಟ್ಕೊಂಡ್ರು. ವಾಲ್ಮಾರ್ಟ್ಗೂ ಪ್ರೋಕ್ಟರ್ ಆ್ಯಂಡ್ ಗ್ಯಾಂಬಲ್ಲು ಅಥವಾ ಅವರ ಆ್ಯಪ್ ಸ್ಟೋರ್ಸಲ್ಲಿ, ಉದಾಹರಣೆಗೆ ಈಗ ನಮ್ಮಲ್ಲಿ ಫಾಕ್ಸಾನ್ ಬಂದಿದೆ. ಫಾಕ್ಸಾನ್ ಅನ್ನುವಂಥದ್ದು ಒಂದು ಸಪ್ಲೈಯರ್, ಅವ್ರಿಗೆ ಅಂತ ಒಂದು ಬ್ರ್ಯಾಂಡ್ ಇಲ್ಲ, ಅವರೆಲ್ಲರಿಗೂ ಸಪ್ಲೈ ಮಾಡ್ತಾರೆ. ಐಪ್ಯಾಡು ಇತ್ಯಾದಿಗಳ ಅಪ್ಪೋ ಇವ್ರಿಗೆಲ್ಲ ಸಪ್ಲೈ ಮಾಡ್ತಾರೆ. ಇವರಿಬ್ಬರ ಮಧ್ಯೆ ಸಂಘರ್ಷ ಬಂದಾಗ, ಅಂದರೆ ಒಂದು ಮಾನೋಪ್ಸನಿಗೂ ಒಂದು ಮಾನೋಪಲಿಗೂ ಅಥವಾ ಸಪ್ಲೈಯರ್ಗೂ ಒಂದು ಮಾನೋಪಲಿಗೂ ಸಂಘರ್ಷ ಬಂದಾಗ ಏನಾಗುತ್ತೆ ಅಂತಂದರೆ, ನೀವು ಅದರ ಬಂಡವಾಳದ ರಚನೆಯನ್ನು ನೋಡಿದ್ರೆ, ಮಾನೋಪ್ಸನಿ ಮತ್ತು ಮಾನೋಪಲಿಗೆ ಒಂದು 3 ಹೂಡಿಕೆದಾರನ ನೀವು ಉದಾಹರಣೆಗೆ ತೊಗೊಂಡ್ರೆ, ವಾಲ್ಮಾರ್ಟಲ್ಲಿ, ಅಮೆಝಾನ್ನಲ್ಲಿ, ಆಪೋನಲ್ಲಿ, ಇವುಗಳಲ್ಲಿ ಹೂಡಿಕೆದಾರರು ಯಾರು ಅಂತ ನೀವು ನೋಡಿದ್ರೆ, ಬ್ಲ್ಯಾಕ್ ಕಾರ್ಟ್ ಅಂತ ಒಂದು ಹೂಡಿಕೆದಾರ ಸಂಸ್ಥೆ ಇದೆ, ವ್ಯಾನ್ಗಾರ್ಡ್ ಅಂತ ಒಂದು ಸಂಸ್ಥೆ ಇದೆ, ಸ್ಟೇಟ್ ಸ್ಟ್ರೀಟ್ ಅಂತ ಒಂದು ಸಂಸ್ಥೆ ಇದೆ. ಅವರೇ ಮಾನೋಪ್ಸನಿನಲ್ಲೂ ಹೂಡಿಕೆ ಮಾಡ್ತಾರೆ, ಮಾನೋಪಲಿನಲ್ಲೂ ಹೂಡಿಕೆ ಮಾಡ್ತಾರೆ. ಪರಸ್ಪರ ವೈರುಧ್ಯ ಬಂದಾಗ ಇವ್ರ ಹೂಡಿಕೆ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಅಂದರೆ ಇದು ಯಾವ ಬಗೆಯ, ಅಂದರೆ ತನ್ನಂತೆ ತಾನೇ ಇದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗೋದಿಲ್ಲ. ಹೀಗಾಗಿ ಇಬ್ಬರ ಉದ್ದೇಶವು ಅವರ ನಡುವಿನ ಸಂಘರ್ಷದ ಮೇಲೆ ನಾವು ಹೆಚ್ಚಿಗೆ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಮಾನೋಪ್ಸನಿ ಮತ್ತು ಮಾನೋಪಲಿಗಳ ನಡುವಿನ ಸಂಘರ್ಷದ ಮೇಲಾಗಲಿ, ಸಪ್ಲೈಯರ್ ಮತ್ತು ಬ್ರ್ಯಾಂಡ್ಗಳ ನಡುವೆ ಇರೋ ಸಂಘರ್ಷದ ಮೇಲೆ ನಾವು ಹೆಚ್ಚಿಗೆ ಭರವಸೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅವೆರಡರ ಆರ್ಕಿಟೆಕ್ಚರ್ ಒಂದೇ ಆಗ್ತಾ ಇದೆ. ಕಾರ್ಮಿಕ ಶಕ್ತಿ
ಮತ್ತೆ ತನ್ನನ್ನು ತಾನು ರೀಇನ್ವೆಂಟ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಮೂಲಕ ಮಾತ್ರ ಮತ್ತೆ ಒಂದು ಸಮಾಜವಾದದ ಕಡೆ ನಾವು ಮುಂದುವರಿಯಬಹುದು. ಪ್ರಾರಂಭದಲ್ಲಿ ಅದು ಸಂಬಳ, ಸಾಮಾಜಿಕ ಭದ್ರತೆ ಇವುಗಳಿಂದ ಶುರುವಾಗ್ಬೋದು. ಆದರೆ ಕಾರ್ಮಿಕ ಶಕ್ತಿಯಿಂದ ಮಾತ್ರ, ಸಂಘಟನೆಯಿಂದ ಮಾತ್ರ ಈ ಒಂದು ಬದಲಾವಣೆ ಸಾಧ್ಯ ಅನ್ನೋದು ಅವರ ಅಂತಿಮವಾಗಿ ಥೀಸಿಸ್ನಲ್ಲಿ ಹೇಳುವಂಥದ್ದು. ಇದು ತನ್ನಂತೆ ತಾನೇ ಅತ್ಯಂತ ಮಹತ್ವದ ಕೃತಿ. ನಾನು ಈಗಾಗಲೇ ಹೇಳಿದಾಗೆ ಇದುವರ ತನಕ ಬರೀ ಕನ್ನಡದಲ್ಲ, ಇಂಗ್ಲೀಷ್ ಸಾಹಿತ್ಯದಲ್ಲೇ, ಇಂಗ್ಲೀಷ್ ಎಕನಾಮಿಕ್ಸ್, ಕ್ಲಾಸಿಕಲ್ ಎಕನಾಮಿಕ್ಸು, ನಿಮಗೆ ಪೊಲಿಟಿಕಲ್ ಎಕಾನಮಿ, ಇವುಗಳಲ್ಲಿ ಕಾರ್ಮಿಕ ಶಕ್ತಿಗೆ ಒಂದು ಏಜೆನ್ಸಿಯನ್ನೇ ನಿರಾಕರಿಸಿದ್ದಂಥ ಸಂದರ್ಭದಲ್ಲಿ ಕಾರ್ಮಿಕ ಶಕ್ತಿ ಒಂದು ಪೊಲಿಟಿಕಲ್ ಏಜೆಂಟಾಗಿ ಬದಲಾವಣೆ ಮಾಡಬಹುದು ಅಂತಂದ್ಬಿಟ್ಟು ಮತ್ತೆ ಅದನ್ನು ಕೇಂದ್ರಕ್ಕೆ ತಂದಿರುವಂತಹ ಒಂದು ಪುಸ್ತಕ. ಅದಕ್ಕಾಗಿಯೇ ಇದಕ್ಕೆ 2 ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಆ ಪ್ರಶಸ್ತಿಗಳ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ಇನ್ಫ್ಯಾಕ್ಟ್ 2020ರಲ್ಲಿ ಬಂದಿದ್ದು ಈ ಕೃತಿ. 2021ರಲ್ಲಿ ಪಾಲ್ ಸ್ವೀಜಿ ಮಾರ್ಕ್ಸಿಸ್ಟ್ ಫಿಲಾಸಫಿ ಪ್ರಶಸ್ತಿ ಅಂತ ಒಂದು ಬಂತು. ಪಾಲ್ ಸ್ವೀಜಿ ಅಂತ ನಿಮಗೆ ಗೊತ್ತಿರಬೇಕು. ಪಾಲ್ ಸ್ವೀಜಿ, ಪಾಲ್ ಬ್ಯಾರನ್ ಅಂತವರು ಮಂತ್ಲಿ ರಿವ್ಯೂ ಅಂತ ಒಂದು ಪತ್ರಿಕೆಯನ್ನು ನಡೆಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಾರ್ಕ್ಸಿಸ್ಟ್ ಪೊಲಿಟಿಕಲ್ ಎಕಾನಮಿಸ್ಟ್ಗಳು ಅದೇನೇ ಇದ್ದರೂ ಪೊಲಿಟಿಕಲ್ ಎಕಾನಮಿ ಕ್ಷೇತ್ರದಲ್ಲಿ ಅವರದು ಒಂದು ಪಯನೀರ್ ಆದಂಥ ಕೃತಿಗಳು. ಅವರು ಹೇಳಿದಂಥ ಇಂಪೀರಿಯಲಿಸಮ್ ಇರ್ಬೋದು, ಇತ್ಯಾದಿಗಳಿರ್ಬೋದು. ಮಾನೋಪಲಿ ಕ್ಯಾಪಿಟಲ್ ಅನ್ನುವಂಥದ್ದು ಪಾಲ್ ಸ್ವೀಜಿ ಅವರು ಬರೆದಿರುವ ಅತಿ ಮಹತ್ವದ ಕೃತಿ. ಇವತ್ತಿಗೂ ಕೂಡ ಅದನ್ನು ಇಂಪೀರಿಯಲಿಸಮ್ ಹೈಯರ್ ಸ್ಟೇಜ್ ಆಫ್ ಕ್ಯಾಪಿಟಲಿಸಮ್ ಅಂತ ಲೆನಿನ್ ಬರೆದದ್ದನ್ನು ಏನು ಹೇಳ್ತಾರೆ, ಅದಾದ ನಂತರದಲ್ಲಿ ಈ ಕಾಲದ ಇಂಪೀರಿಯಲಿಸಮ್ನ ಅರ್ಥ ಮಾಡ್ಕೊಳ್ಳುವುದಕ್ಕೆ ಭಾಳ ಮಹತ್ವದ ಕೃತಿ ಅಂತ ಹೇಳಲಾಗುತ್ತೆ. ಆ ರೀತಿ ಒಂದು ಕೊಡುಗೆಯನ್ನು ಅಶೋಕ್ ಕುಮಾರ್ ಅವರು ಆ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ. 2022ರಲ್ಲಿ ಇಮ್ಯಾನ್ಯುಯಲ್ ವ್ಯಾಲರ್ಸ್ಟೈನ್ ಪ್ರಶಸ್ತಿ ಅಂತಲೂ ಒಂದು ಸಿಕ್ತು. ಇಮ್ಯಾನ್ಯುಯಲ್ ವ್ಯಾಲರ್ಸ್ಟೈನ್ ಅವರು ವರ್ಲ್ಡ್ ಸಿಸ್ಟಮ್ ಸ್ಟಡಿ ಅಂತ ಒಂದು ಮಾಡ್ತಾರೆ, ಜಾಗತಿಕ ವ್ಯವಸ್ಥೆಗಳು ಹೇಗಿದ್ದಾವೆ ಅಂಥೇಳಿ. ಅದಕ್ಕೆ ಇವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂಥೇಳಿ 2022ರಲ್ಲೇ ಡ್ಯೂಷರ್ ಪ್ರಶಸ್ತಿ ಅಂಥೇಳಿ ಮಾರ್ಕ್ಸಿಸ್ಟ್ ಸೋಷಿಯಾಲಜಿಗೆ ಕೊಟ್ಟಿರುವಂತಹ ಕೊಡುಗೆಗಳ ಬಗ್ಗೆ 3 ಪ್ರಶಸ್ತಿಗಳು ಕೂಡ ಸಿಕ್ಕಿದ್ದಾವೆ. ಪ್ರಶಸ್ತಿಗಳು ಮಾನದಂಡ ಅಂತಲ್ಲ, ಮಹತ್ವದ ಕೃತಿ ಇದು. ಎಲ್ಲಕ್ಕಿಂತ ಮುಖ್ಯವಾಗಿ ಜಾಗತೀಕರಣದ ಕಾಲಘಟ್ಟದಲ್ಲಿ ಹತಾಶೆ, ನಿರಾಶೆ, ಚಳುವಳಿ ಇಲ್ಲ, ಜಾಗತೀಕರಣ, ಲೇಬರ್ಗಳು ಬಿದ್ದೋಗಿದ್ದಾವೆ ಅನ್ನುತ್ತಿರುವ ಸಂದರ್ಭದಲ್ಲಿ ಶ್ರಮಿಕರು ಮತ್ತೊಮ್ಮೆ ಜಗತ್ತನ್ನು ಬದಲಾಯಿಸಬಲ್ಲರು. ಆಲ್ಟರ್ನೇಟಿವ್ ಇಸ್ ಪಾಸಿಬಲ್. ಟೈನಾ ಅಂತ ಹೇಳ್ತಿರ್ಬೇಕಾರೆ, ದೆರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ ಹೇಳ್ತಿರ್ಬೇಕಾರೆ ತಾಮ ಅಂತ ಹೇಳ್ತಾರೆ, ದೇರ್ ಆರ್ ಮೆನಿ ಆಲ್ಟರ್ನೇಟಿವ್ಸ್ ಅಂತ ಹೇಳುವಂಥ ಒಂದು ಪುಸ್ತಕ. ನಿರ್ದಿಷ್ಟವಾಗಿ ಮಾರ್ಕ್ಸ್ವಾದಿ ಕಾರ್ಯಕರ್ತರಿಗೆ ಒಂದು ವಿಷಯವನ್ನು ಹೆಂಗೆ ನೋಡಬೇಕು ಅನ್ನೋದಕ್ಕೆ ಒಂದು ಸ್ಟಡಿ ಟೂಲ್ ಅಂತಲೂ ಅನ್ಸೋದು. ಏನಬೇಕು ಅದಕ್ಕೆ? ಏನು ಟೂಲ್ ಅದು? ಅಲ್ಲ ಅವರೇನೋ ಟೂಲ್ ಅಂತಾರಲ್ಲ, ಇವ್ರಿಗೆಲ್ಲ ಪಾಪ ಎಂಥದೋ ಟೂಲ್ ಅಂತ ಕರೆದ್ರಲ್ಲ, ಟೂಲ್ ಕಿಟ್, ಮಾರ್ಕ್ಸಿಸ್ಟ್ ಟೂಲ್ ಕಿಟ್. ನಾವೆಲ್ಲರೂ ಈ ಟೂಲ್ ಕಿಟ್ನ ಬಳಸಿ ನಮ್ಮ ಎಲ್ಲ ಹೋರಾಟಗಳನ್ನು ಅರ್ಥ ಮಾಡ್ಕೊಳ್ಳುವುದಕ್ಕೂ ಕೂಡ ಈ ಟೂಲ್ ಕಿಟ್ನ ಬಳಸಬೇಕು. ಮಾರ್ಕ್ಸ್ವಾದ ತನ್ನಲ್ಲಿ ಅಂಥ ಹಲವಾರು ಟೂಲ್ ಕಿಟ್ಗಳನ್ನು ಇಟ್ಕೊಂಡಿದೆ. ಅದನ್ನು ಹೇಗೆ ಬಳಸ್ಬೋದು ಅನ್ನುವಂಥ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಇದರಲ್ಲಿದೆ ಅಂತ ನನಗನ್ಸುತ್ತೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಸಂಘಟಕರಿಗೆ ತುಂಬ ದೊಡ್ಡ ಕೃತಜ್ಞತೆಗಳು. ವಿಶೇಷವಾಗಿ ಆ ಕೃತಿಯ ಗುರುಪ್ರಸಾದ್ ಮತ್ತು ಧನಂಜಯ ಅವರು ಇಂಥ ಪುಸ್ತಕಗಳನ್ನು ತರುವಂತಹ ಸಾಹಸವನ್ನು ಮಾಡಿದ್ದಾರೆ. ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಸಾಹಸಕ್ಕೆ ದೊಡ್ಡ ಅಭಿನಂದನೆಗಳು. ಅವರ ಸಾಹಸ ಯಶಸ್ವಿಯಾಗಬೇಕು ಅಂದರೆ ನಾವೆಲ್ಲ ಕೊಂಡೋದಬೇಕಾಗತ್ತೆ. ಹಾಗೆ ಕೊಂಡು ಓದೋಣ ಅಂತ ಹೇಳ್ತಾ, ಹಾಗೂ 2ನೇ ಬಾರಿ ಈ ಮರು ನಿರೂಪಣೆ ಅನ್ನುವ ತಂತ್ರ ನನಗೆ ಬಹಳ ಮೆಚ್ಚುಗೆ ಆಯಿತು. ಇನ್ಫ್ಯಾಕ್ಟು ಮಾರ್ಕ್ಸ್ವಾದದ ಮೂಲ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ 5 ವರ್ಷದ ಕೆಳಗಡೆ ಶುರುವಾದಾಗ ನನಗೆ ಅದರ ಬಗ್ಗೆ ಬಹಳ ಸಂಶಯ ಇತ್ತು, ಈಗಲೂ ಇದೆ. ಅಂತಂದರೆ ಮಾರ್ಕ್ಸ್ನ ನಾನು ವಸಂತ ಅವರ ಹತ್ರನೂ ಕೂಡ ತುಂಬ ಮಾತಾಡ್ತಾ ಇದ್ದೇನೆ. ಬಹಳ ಮಹತ್ವಾಕಾಂಕ್ಷಿಯಾದಂಥ ಯೋಜನೆ ಕನ್ನಡಕ್ಕೆ ಬರಲೇಬೇಕು. ಆದರೆ ಕ್ಯಾಪಿಟಲ್ಲು ಇವೆಲ್ಲ ಇದ್ದಾಗ ದಿಮ್ ಸೈಜು, ಹಾಸಿಗೆ ಸೈಜು ಎಲ್ಲ ಆಗ್ಬಿಟ್ಟಾಗ ಸಾಮಾನ್ಯ ಜನ ಓದ್ತಾರ ಅನ್ನುವ ಪ್ರಶ್ನೆ ನನಗೆ ಮೊದಲಿತ್ತು. ಆದರೆ ಈ ಮರು ನಿರೂಪಣೆಯ ಶೈಲಿನಲ್ಲಿ ಮತ್ತೊಮ್ಮೆ ನಾವು ಅವನ್ನೆಲ್ಲ ಮಾಡಿದ್ರೆ, ಅಂದರೆ 600 ಪುಟದ ಒಂದು ಮಾರ್ಕ್ಸ್ವಾದಿ ಪುಸ್ತಕವನ್ನು ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಪದಪುಂಜಗಳಲ್ಲಿ ಮತ್ತೆ ಅದನ್ನು ಒಂದು 200 ಪುಟದಲ್ಲಿ ಮರು ನಿರೂಪಣೆ ಮಾಡುವುದಾದರೆ ಇದು ಬಹಳ ಬಹಳ ಉತ್ತಮವಾದಂಥ ಒಂದು ಸಾಧನ ಅಂತ ನನಗನ್ಸುತ್ತೆ. ಮಂಜುನಾಥ್ ಅವರಿಗೆ ಹೃತ್ಪೂರ್ವಕವಾದ ಅತ್ಯುತ್ತಮವಾಗಿ ಆ ಮರು ನಿರೂಪಣೆಯಾಗಿದೆ. ನಾ ದಿವಾಕರ್ ಅವರು ಕೂಡ ಬಹಳ ಬಹಳ ಕಷ್ಟಪಟ್ಟು ಸಾಧ್ಯವಾದಷ್ಟು, ಯಾಕಂದರೆ ಟಿಪ್ಪಣಿಗಳು ಇತ್ಯಾದಿಗಳೆಲ್ಲ ಭಾಳಷ್ಟಿವೆ ಇದರಲ್ಲಿ, ಸುಮಾರಷ್ಟು. ಇನ್ಫ್ಯಾಕ್ಟ್ ಆಗ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನಲ್ಲೂ ಹಂಗೆ ಅನಿಸುತ್ತೆ. 1848ರಲ್ಲಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಬಂತು. ಯುರೋಪಿನಲ್ಲಿ ಬಂದಂಥ ಹಲವಾರು ವಾದಗಳಿಗೆ ಅದರಲ್ಲಿ ಉತ್ತರ ಇದೆ. 3ನೇ ಚಾಪ್ಟರ್, 4ನೇ ಚಾಪ್ಟರ್. ಅದೇ ಫಸ್ಟ್ ಆಫ್ ಆಲ್ ಇವತ್ತಿನ ಓದುಗರಿಗೆ ಆ ವಾದ ಏನು ಅಂತ ಪರಿಚಯ ಮಾಡಲಿಲ್ಲ ಅಂದರೆ ಅರ್ಥವೇ ಆಗೋದಿಲ್ಲ.
ಸೊ ಇವತ್ತಿನ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋನ ಮತ್ತೊಂದು ನಿರೂಪಣೆ ಮಾಡಬೇಕಾಗುತ್ತೆ. ಅದರ ಮೂಲ ಕೃತಿನೂ ಬೇಕಾಗುತ್ತೆ. ಇದರ ಹಿಂದ್ಗಡೆ ಸಿಕ್ಕಾಪಟ್ಟೆ ಶ್ರಮ ಇದೆ, ಇದರ ಹಿಂದ್ಗಡೆ ತುಂಬ ದೊಡ್ಡ ವಿವೇಕವೂ ಇದೆ. ಈ ಶ್ರಮಕ್ಕೆ ಮತ್ತು ವಿವೇಕಕ್ಕೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ.